ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇರುವಂಥ ಗೊಂದಲದ ಬಗ್ಗೆ, ಪ್ರಶ್ನೆ ಬಗ್ಗೆ ಅಥವಾ ನೀವು ಆಲೋಚಿಸ್ತಾ ಇರುವಂಥ ವಿಚಾರದ ಬಗ್ಗೆ ಇನ್ ಜನರಲ್ ಆಗಿ ನಿಮ್ಮ ಸ್ಪಿರಿಟ್ ಫ್ಯಾಮಿಲಿಯಿಂದ ಏನು ಗೈಡೆನ್ಸ್ ಇದೆ, ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಈ ಕರೆಂಟ್ ಸಿಚುವೇಶನ್ ಬಗ್ಗೆ. ಅದು ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್. ಸೊ ಈ ಸಮಯದಲ್ಲಿ ಈ ರೀಡಿಂಗ್ ಮಾಡಬೇಕಾದ್ರೆ ಯಾವುದಾದ್ರೂ ನೀವು ಆಲೋಚನೆ ಮಾಡ್ತಾ ಇರುವಂಥ ವಿಚಾರನ ನಿಮ್ಮ ಗಮನಕ್ಕೆ ತಂದ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಮೆಸೇಜ್ ಬಂದು ಆ ವಿಚಾರದ ಬಗ್ಗೆ ಇರ್ಬೋದು ಅಥವಾ ಇನ್ ಜನರಲ್ ಆಗಿರ್ಬೋದು. ಆಲ್ರೈಟ್, ಸೊ ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗ್. ನೀವು ಆಲೋಚನೆ ಮಾಡ್ತಾ ಇರುವಂಥ ವಿಚಾರದ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಕೊಡಬೇಕಂತ ಅಂದ್ಕೊಳ್ತಾ ಇದ್ದಾರೆ. ಇವತ್ತಿನ ರೀಡಿಂಗಲ್ಲಿ ಶುರು ಮಾಡೋಣ. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಕಾರ್ಡ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಇದು, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಇದು. ರೈಟ್, ಸೊ ದಿಸ್ ಇಸ್ 9 ಆ್ಯಂಡ್ ದಿಸ್ ಇಸ್ 1. ಸೊ ವಿಚ್ ಎವರ್ ಯಾವುದು ನಿಮ್ಮ ಗಮನ ಸೆಳೀತಾ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಮೆಸೇಜಸ್ಸು. ನೀವು ಆಲೋಚನೆ ಮಾಡ್ತಾ ಇರೋವಂಥ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಮಾರ್ಗದರ್ಶನ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಮೊದಲನೇದಾಗಿ ನನಗೆ ಬರ್ತಾ ಇರುವಂಥ ಮೆಸೇಜು ಗ್ರೂಪ್ ನಂಬರ್ 1, ನೀವು ಏನಕ್ಕಾದರೂ ಅಪ್ಲೈ ಮಾಡಿದರೆ ಅಥವಾ ಯಾವುದಾದ್ರೂ ಆಗಬೇಕು ಅಂತ ವೇಟ್ ಮಾಡ್ತಿದ್ರೆ ಅಥವಾ ಯಾವುದಾದ್ರೂ ಕಾಲ್ಗೆ, ಮೆಸೇಜಿಗೆ, ಅಪ್ರೂವಲ್ಗೆ, ಅಪ್ಲಿಕೇಶನ್ಗೆ, ಜಾಬ್ ಸ್ಟೇಟಸ್ಗೆ ಅಥವಾ ಮನೆ ತೊಗೊಳ್ಬೇಕು ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಯಾರ ಹತ್ರನೋ ಮಾತಾಡಿದ್ದೀರಾ. ಆ ಬೈಯರ್ಸ್ ಅಂದರೆ 2-3 ಅಪ್ಲೈ ಮಾಡಿರ್ಬೋದು ಅದೇ ಮನೇನ ತೊಗೊಳ್ಳೋದಕ್ಕೆ. ಸೊ ದೆರ್ ಇಸ್ ಸಮಥಿಂಗ್ ನೀವು ವೇಟ್ ಮಾಡ್ತಾ ಇರೋವಂಥದ್ದು ಅಥವಾ ಇದಾಗತ್ತಾ ಅಂತ ಹೇಳಿ ಆಲೋಚನೆ ಮಾಡ್ತಾ ಇರೋವಂಥದ್ದು ಅಥವಾ ನಿಮ್ಮ ಹಾರ್ಡ್ ವರ್ಕ್ಗೆ ಬರಬೇಕಾಗಿರೋ ಪ್ರತಿಫಲ ನಿಮಗೆ ಬರುತ್ತಾ ಅನ್ನೋದಿರ್ಬೋದು. ಇಫ್ ದೆರ್ ಇಸ್ ಸಮಥಿಂಗ್ ದಟ್ ಯು ಆರ್ ವೇಟಿಂಗ್, ಇದಾಗತ್ತಾ ಇದಾಗಲ್ವಾ, ಯಾಕೆ ಈ ಥರ ಆಗ್ತಾ ಇದೆ, ಅಥವಾ ದೆರ್ ಇಸ್ ಸಮ್ ಕೈಂಡ್ ಆಫ್ ಡೌಟ್, ಫಿಯರ್ ಆ್ಯಂಡ್ ಅ ಲಾಟ್ ಆಫ್ ಕನ್ಫ್ಯೂಷನ್ ಈ ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ ಗ್ರೂಪ್ ನಂಬರ್ 1 ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಈ ಕಾರ್ಡ್ ಪ್ರಕಾರ ನಿಮ್ಮ ಹಾರ್ಡ್ ವರ್ಕ್ಗೆ ಬರಬೇಕಾಗಿರುವಂಥ ಪ್ರತಿಫಲ ನಿಮಗೆ ಬಂದೇ ಬರುತ್ತೆ. ನೀವು ಕಾಯ್ತಾ ಇರೋವಂಥ ಪೇಷನ್ಸ್ಗೆ ಕೊಡಬೇಕಾಗಿರೋ ಅಂತಹ ರಿವಾರ್ಡ್ ಯೂನಿವರ್ಸ್ ನಿಮಗೆ ಕೊಟ್ಟೇ ಕೊಡುತ್ತೆ. ನೀವು ಅಂದ್ಕೊಂಡಿರೋ ರೀತಿನಲ್ಲಿ ಬರದೇ ಇರ್ಬೋದು, ನೀವು ಅಂದ್ಕೊಂಡಿರೋ ರೀತಿನಲ್ಲಿ ಇದಾಗದೇ ಇರ್ಬೋದು, ನೀವು ಅಂದ್ಕೊಂಡಿರೋಂಥ ಜಾಬ್ ನಿಮಗೆ ಬರದೇ ಇರ್ಬೋದು, ಅಥವಾ ಅದು ಬರೋ ಸಾಧ್ಯತೆಗಳೂ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಅದಾಗಲಿಲ್ಲ ಅಂದ್ರೂ ಅದು ಒಂದೇ ಆಪ್ಷನ್ ಅಲ್ಲ ನಿಮಗಿರೋದು. ಲೈಕ್ ಈ ಮರದಲ್ಲಿ ಎಲ್ಲ ಹಣ್ಣು ಫುಲ್ ಯುನೋ ಆ ರಾನೆಸ್ಸಲ್ಲಿ, ಆ ರೈಪ್ನೆಸ್ಸಲ್ಲಿದೆ, ಫುಲ್ಲಾಗಿ ಹಣ್ಣಾಗಿರೋ ಅಂಥ ಮರ ಇದು. ಸೊ ನೀವು ಏನನ್ನೇ ವೇಟ್ ಮಾಡ್ತಿದ್ರು ಈ ಆಪರ್ಚುನಿಟಿ ಇಲ್ಲಾಂದರೆ ಮತ್ತೊಂದು ಆಪರ್ಚುನಿಟಿ ನಿಮ್ಮ ಕೈಗೆ ಸಿಕ್ಕತ್ತೆ. ಇದನ್ನು ಕಳ್ಕೊಂಡಿದ್ರೆ ಇನ್ನೊಂದು ಆಪರ್ಚುನಿಟಿ ಅಲೈನ್ ಆಗಿದೆ, ಇದಿಲ್ಲ ಅಂದರೆ ಮತ್ತೊಂದು ಬರ್ತಾ ಇದೆ. ಇದೇ ಆಗೋ ಸಾಧ್ಯತೆಗಳಿದ್ರೂ ಅದು ಸ್ವಲ್ಪ ಡಿಲೇ ಆದ್ರೂ ಅದು ಆಗೋ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಅನ್ನೆಸೆಸರಿಯಾಗಿ ಆಲೋಚನೆ ಮಾಡ್ತಾ ಇದ್ದೀರಾ ಅಥವಾ ಡೌಟ್ ಪಡ್ತಾ ಇದ್ದೀರಾ ಅಥವಾ ಕನ್ಫ್ಯೂಷನಲ್ಲಿದ್ದೀರಾ ಈ ಸಮಯದಲ್ಲಿ, ಸ್ಟಾಪ್ ಡೌಟಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನು ಅಥವಾ ಯೂನಿವರ್ಸನ್ನ ಅಥವಾ ನಿಮ್ಮ ಮೇಲಿರೋ ಆ ಟ್ಯಾಲೆಂಟ್ಸ್ ಮೇಲಿರೋ ನಂಬಿಕೆನ ನೀವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಸ್ವಲ್ಪ ಡಿಲೇ ಆಗಿರ್ಬೋದು ಅಥವಾ ಲೇಟ್ ಆಗಿರ್ಬೋದು ಅಥವಾ ಪೋಸ್ಟ್ಪೋನ್ ಆಗ್ತಿರ್ಬೋದು ನೀವು ಅಂದ್ಕೊಂಡಿರೋವಂಥ ವಿಚಾರ. ಬಟ್ ಇದು ನಿಮ್ಮ ಫೇವರಲ್ಲಿ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಇನ್ ಕೇಸ್ ಇದು ಕೈ ಬಿಟ್ಟು ಹೋದ್ರೂ ದೆರ್ ಇಸ್ ಲಾಟ್ ಆಫ್ ಅದರ್ ಆಪ್ಷನ್ಸ್, ಸ್ಕೋಪ್ ಆ್ಯಂಡ್ ಆಪರ್ಚುನಿಟಿ ನಿಮ್ಮ ಡೈರೆಕ್ಷನಲ್ಲಿ ಬರ್ತಾ ಇರೋವಂಥದ್ದು. ಸೊ ಡು ನಾಟ್ ವರಿ, ಡು ನಾಟ್ ಫಿಯರ್.
ಲೈಕ್ ಥೌಸಂಡ್ಸ್ ಆಫ್ ಅದರ್ ಆಪರ್ಚುನಿಟೀಸ್ ನಿಮಗೆ ಅಲೈನ್ ಆಗಿರೋದು, ರೆಡಿ ಆಗಿರೋದು. ನಿಮ್ಗೆ ಇದಿಲ್ಲ ಅಂದರೆ ಇನ್ನೊಂದಿಲ್ಲ ಅಂದರೆ ಮತ್ತೊಂದು, ಅದಿಷ್ಟ ಆಗಲಿಲ್ಲ ಅಂದರೆ ಯು ಕ್ಯಾನ್ ಫೈಂಡ್ ಸಮಥಿಂಗ್ ಬೆಟರ್. ದೆರ್ ಇಸ್ ಬೆಟರ್ ಆ್ಯಂಡ್ ಬೆಟರ್ ಆಪರ್ಚುನಿಟೀಸ್ ನಿಮಗೆ ಬರ್ತಾ ಇರೋವಂಥದ್ದು. ಸೊ ಡು ನಾಟ್ ವರಿ, ಡು ನಾಟ್ ಫಿಯರ್, ಡು ನಾಟ್ ಬಿ ಸ್ಕೇರ್ಡ್. ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಇಟ್ಸ್ ಅ ವೆರಿ ಫ್ರೂಟ್ಫುಲ್ ಪೀರಿಯಡ್ ನಿಮ್ಮ ಲೈಫಲ್ಲಿ. ಈ ಕಾರ್ಡ್ನ ನೋಡ್ತಾ ಇದ್ರೆ ಲೈಕ್ ನಾವು ಏನೆಲ್ಲ ಆ ಬೀಜನ ಬಿತ್ತಿದ್ವಿ ಅದರ ಹಾರ್ವೆಸ್ಟ್ ಬರೋ ಅಂಥ ಟೈಮು, ನಾವು ಏನೇನೆಲ್ಲ ಪೇಷನ್ಸ್ ಆಗಿ ವೇಟ್ ಮಾಡ್ತಾ ಇದ್ವಿ ಅದಕ್ಕೆ ಫಲ ಬರೋ ಅಂಥ ಸಮಯ ಇದು. ಸೊ ಡು ನಾಟ್ ಗಿವ್ ಅಪ್, ಡು ನಾಟ್ ಡಿಸ್ಹಾರ್ಟನ್. ಬೇಜಾರು ಮಾಡ್ಕೊಳ್ಬೇಡಿ ಅಥವಾ ಕನ್ಫ್ಯೂಷನಲ್ಲಿ ಇರಬೇಡಿ, ಹೆದರುಕೊಳ್ಬೇಡಿ. ನೀವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿರುವಂಥದ್ದು ಅಥವಾ ನೀವು ಅಂದ್ಕೊಂಡಿರೋದಕ್ಕಿಂತ 10 ಪಟ್ಟು ಇನ್ನೂ ಇಂಪ್ರೂವ್ಡ್ ವರ್ಷನ್ನು ಅಥವಾ ಇಂಪ್ರೂವ್ಡ್ ಅಥವಾ ಬೆಟರ್ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಬರ್ತಾ ಇರೋದನ್ನು ಯೂನಿವರ್ಸ್ ನಿಮಗೆ ಇವತ್ತಿನ ರೀಡಿಂಗಲ್ಲಿ ಕನ್ಫರ್ಮ್ ಮಾಡ್ತಾ ಇರೋದು. ಮತ್ತು ನಿಮ್ಮ ಕನ್ಫ್ಯೂಷನ್ಗೆ ಉತ್ತರನ ತರ್ತಾ ಇರೋದು, ನಿಮ್ಮ ಮನಸ್ಸಲ್ಲಿರೋ ಗೊಂದಲಕ್ಕೆ ಸ್ವಲ್ಪ ಸಮಾಧಾನನ ತರ್ತಾ ಇರೋದು. ಇವತ್ತಿನ ರೀಡಿಂಗಲ್ಲಿ ಯು ಹ್ಯಾವ್ ಮಲ್ಟಿಪಲ್ ಆಪ್ಷನ್ಸ್, ಯು ಹ್ಯಾವ್ ಮಲ್ಟಿಪಲ್ ಆಪರ್ಚುನಿಟಿ. ಇಫ್ ನಾಟ್ ದಿಸ್, ಸಮಥಿಂಗ್ ಬೆಟರ್. ಇಫ್ ನಾಟ್ ದ್ಯಾಟ್, ಈವನ್ ಬೆಟರ್. ಓಕೆ, ಸೊ ಯಾವುದಾದ್ರೂ ಆಪರ್ಚುನಿಟಿ ಕೈ ತಪ್ಪು ಹೋಗಿದ್ರೆ ಈ ರೀಡಿಂಗಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನೀವು ನಂಬಿರೋವಂಥ ಯೂನಿವರ್ಸು, ನೀವು ಯಾವುದೇ ಹೈಯರ್ ಪವರ್ಸ್ನ ನಂಬಿದರೆ ನಿಮಗೆ ಹೇಳ್ತಾ ಇರೋವಂಥದ್ದು ಇಟ್ಸ್ ಓಕೆ, ದೆರ್ ಇಸ್ ಸಮಥಿಂಗ್ ಬೆಟರ್, a better version, a better opportunity, a better chances, a better days, a better life ನಿಮ್ಮದಾಗೋದಕ್ಕೆ ಯಾವ ಒಂದು ವಿಚಾರನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಟ್ ಈಸ್ ದಿಸ್ ಇಸ್ ಟೈಮ್. ಗ್ರೂಪ್ ನಂಬರ್ 1, ಇಟ್ ಈಸ್ ಟೈಮ್. ನಿಮ್ಮ ಹಾರ್ಡ್ ವರ್ಕ್ಗೆ, ನಿಮ್ಮ ಪೇಷನ್ಸ್ಗೆ ಯೂನಿವರ್ಸ್ ರಿವಾರ್ಡ್ ತರ್ತಾ ಇರೋದು. ಸೊ ಡೋಂಟ್ ಡೌಟ್, ಡೋಂಟ್ ಫಿಯರ್, ಇಟ್ ಈಸ್ ಹ್ಯಾಪನಿಂಗ್. ಆಲ್ ರೈಟ್, ಸೊ ಆರಾಮಾಗಿರಿ. ಮನಸ್ಸಲ್ಲಿರೋ ಗೊಂದಲನೆಲ್ಲ ತೆಗೆದುಹಾಕಿ, ಮನಸ್ಸಲ್ಲಿ ಭಯನ ತೆಗೆದುಹಾಕಿ, ಆ ನಂಬಿಕೆನ ನಿಮ್ಮ ಮೈಂಡಲ್ಲಿ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಮುಂದೆ ಹೋಗಿ. 2, 3, 4 ತೋರಿಸ್ತಾ ಇರೋದು. ಸೊ ಆಲ್ರೆಡಿ ಎನರ್ಜಿ ಮೋಷನಲ್ಲಿದೆ. 1, 2, 3 ತೋರಿಸ್ತಾ ಇಲ್ಲ, 2, 3, 4 ತೋರಿಸ್ತಾ ಇರೋದು. ಸೊ 2, 3, 4 is 1 is already in motion. ಸೊ 2 ಇಂದ 3 ಇಂದ 4 ಲೈಕ್ ಸ್ಟೆಪ್ ಬೈ ಸ್ಟೆಪ್ ಮೂವ್ಮೆಂಟ್ ಆಗ್ತಾ ಇರೋದನ್ನ ತೋರಿಸ್ತಾ ಇರೋದು. ಸೊ 1ನಲ್ಲಿದ್ದರೆ ಇನ್ನು ಇವಾಗ ಶುರು ಆಗ್ತಾ ಇದೆ, ಇನ್ನೂ ಡಿಲೇ ಆಗ್ಬೋದು ಅಂತ ಅಂದ್ಕೊಳ್ಬೋದಾಗಿತ್ತು. ಬಟ್ 2, 3, 4 ತೋರಿಸ್ತಾ ಇರೋದ್ರಿಂದ ನೆಕ್ಸ್ಟ್ ಸ್ಟೆಪ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಬೇಕಾಗಿರುವಂಥ ಆಪ್ಷನ್ಸ್ ಅಥವಾ ಎನಿಥಿಂಗ್ ಬೆಟರ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ಅಲೈನ್ ಆಗೋದಕ್ಕೆ ಸ್ಟಾರ್ಟ್ ಆಗಿರೋದಕ್ಕೆ ಕನ್ಫರ್ಮೇಷನ್ನು 2, 3, 4 ಅಂತ ತೋರಿಸ್ತಾ ಇರೋದು. ಇಟ್ಸ್ ಅಲೈನ್ಮೆಂಟ್. ಯಾವುದೇ ನಂಬರೂ ಅಲ್ಲಿ ಮಿಸ್ ಆಗಿಲ್ಲ. 2 ಆದಮೇಲೆ 3 ಇದೆ, 3 ಆದಮೇಲೆ 4 ಇದೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತೋರಿಸಿದಂಥ ನಂಬರು 2, 3, 4. ರಿಪೀಟೆಡ್ ಆಗಿ 2, 2, 2 ನೋಡ್ತಿರ್ಬೋದು, ಅಥವಾ 2, 3, 4 ನೋಡ್ತಿರ್ಬೋದು, ಅಥವಾ ಕಂಟಿನ್ಯೂಯೇಷನ್ ನಂಬರ್ ನೋಡ್ತಿರ್ಬೋದು ನೀವು. ಇಟ್ಸ್ ಅ ಕನ್ಫರ್ಮೇಷನ್. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು ಡೋಂಟ್ ವರಿ, ವಿ ಆರ್ ಬ್ರಿಂಗಿಂಗ್ ಯು ಬೆಟರ್ ಆಪರ್ಚುನಿಟೀಸ್ ಅಂತ. ಲುಕ್ ಎಟ್ ದ್ಯಾಟ್ ಗ್ರೂಪ್ ನಂಬರ್ 1. ಯಾವುದೇ ಕಾರಣಕ್ಕೂ ನೀವು ಹೆದರ್ಕೊಳ್ಳೋ ಅಂಥ ಪ್ರಸಂಗ ಅಲ್ವೇ ಅಲ್ಲ ಇದು. ಯಾಕೆಂದರೆ ವಿ ಹ್ಯಾವ್ ರೇನ್ಬೋ ಬ್ಲೆಸ್ಸಿಂಗ್ಸ್ ಅಂತ ಬಂದಾಗ ಬರೀ ಒಂದು ಏರಿಯಾನಲ್ಲ, ರೇನ್ಬೋ ಇಟ್ಸ್ ಲೈಕ್ ಅ ಸರ್ಕಲ್. ಓಕೆ, ನಮಗೆ ಕಣ್ಣು ಕಾಣೋದು ಆಕಾಶದಲ್ಲಿ ಆ ಸೆಮಿ ಸರ್ಕಲಲ್ಲಿರುತ್ತೆ ರೇನ್ಬೋ, ಬಟ್ ಆ್ಯಕ್ಚುಲಿ ಇಟ್ಸ್ ಅ ಫುಲ್ ಸರ್ಕಲ್ ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ಫುಲ್ ಸರ್ಕಲ್. ನಮ್ಮ ಲೈಫನ್ನು ಎಲ್ಲ ಏರಿಯಾನಲ್ಲಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರೋವಂಥದ್ದು, ನಮ್ಮ ಲೈಫನ್ನ ಎಲ್ಲ ಏರಿಯಾನಲ್ಲಿ ಬ್ಲೆಸ್ಸಿಂಗ್ ಆಗ್ತಾ ಇರೋವಂಥದ್ದು. ಅಟ್ಲೀಸ್ಟ್ ನೀವು ಇವಾಗ ಈ ಸಂದರ್ಭದಲ್ಲಿ ಏನರ ಬಗ್ಗೆ ನೀವು ಅಧಿಕವಾಗಿ ಆಲೋಚನೆ ಮಾಡ್ತಾ ಇದ್ದೀರಾ, ಆ ಏರಿಯಾನಲ್ಲಂತೂ ದೆರ್ ಇಸ್ ಲಾಡ್ ಆಫ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಇಂಪ್ರೂವ್ಮೆಂಟ್ಸ್. ಗ್ರೂಪ್ ನಂಬರ್ 1. ಮತ್ತು ಈ ಕಲ್ಲಿನ ಗೋಡೆ ಕೂಡ ಇದು ಓಪನ್ ಆಗಿರೋದು. ಲೈಕ್ ಡಿಫಿಕಲ್ಟ್ ಆಗಿದ್ದಂಥ ಸಿಚುವೇಶನ್, ಆಗಲ್ವಾ, ಇನ್ನೇನು ಕೈ ತಪ್ಪು ಹೋಯಿತು ಅಥವಾ ಇದು ಇನ್ಯಾವತ್ತಿಗೂ ಆಗಲ್ಲ ಅನ್ನೋ ಥರ ಪರಿಸ್ಥಿತಿ ಇಂಪ್ರೂವ್ ಆಗ್ತಾ ಇರೋದು, ಹೆಲ್ತ್ ಇಂಪ್ರೂವ್ ಆಗ್ತಾ ಇರೋದು. ನೀವು ದೆರ್ ಆರ್ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್. ಗ್ರೂಪ್ ನಂಬರ್ 1. ಒನ್ ಥಿಂಗ್ ನಾನು ಇವಾಗ ಹೇಳ್ತಾ ಇರೋದು ನಿಮಗೆ, ಗ್ರೂಪ್ ನಂಬರ್ 1, ಲೈಕ್ ರಿಯಲಿ ಕ್ಲೇಮ್ ದಿಸ್ ಬ್ಲೆಸ್ಸಿಂಗ್ಸ್. ಐ ಕ್ಲೇಮ್ ದಿಸ್ ರೇನ್ಬೋ ಬ್ಲೆಸ್ಸಿಂಗ್ಸ್. ದೀಸ್ ರೇನ್ಬೋ ಬ್ಲೆಸ್ಸಿಂಗ್ಸ್ ಆರ್ ಮೈನ್. ಲೈಕ್ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದಿಸ್ ರೇನ್ಬೋ ಬ್ಲೆಸ್ಸಿಂಗ್ಸ್ ಅಂತ ಹೇಳಿ ನಿಮ್ಮ ಅಫರ್ಮೇಷನನ್ನು ಬರ್ಕೊಳ್ಳಿ, ಕೆಳಗಡೆ ಕಮೆಂಟ್ ಮಾಡಿ, ಮತ್ತು ಅದನ್ನು ರಿಪೀಟ್ ಮಾಡ್ತಾ ಇರಿ. ಐ ಆಮ್ ರೆಡಿ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟೀಸ್, ಐ ಆಮ್ ರೆಡಿ ಫಾರ್ ದಿಸ್ ನ್ಯೂ ರೇನ್ಬೋ ಬ್ಲೆಸ್ಸಿಂಗ್ಸ್. ಸೊ ಯಾವ ರೀತಿ ನೀವು ಫ್ರೇಮ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ ಈ ಸಂದರ್ಭದಲ್ಲಿ ಈ ಸೆಂಟೆನ್ಸನ್ನು, ಪ್ಲೀಸ್ ಡೂ ದ್ಯಾಟ್. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು 9 ಆಫ್ ಪೆಂಟಕಲ್ಸ್ ಬಂದು ಲೈಕ್ ಆಲ್ಮೋಸ್ಟ್ ಲೈಕ್ ಅ ಜಾಕ್ ಪಾಟ್ ಥರ, ಅ ಬ್ರೇಕ್ ಥ್ರೂ ಥರ, ಆಪರ್ಚುನಿಟಿ. ನೀವು
ದಿನ ವೇಟ್ ಮಾಡ್ತಾ ಇದ್ದಿದ್ದು, ಇಷ್ಟು ಕಾಲ ನಾನು ಪೇಷನ್ಸ್ ಇದ್ದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಥರ ಎನರ್ಜಿ ಇದು ಗ್ರೂಪ್ ನಂಬರ್ 1, ವಿಚ್ ಈಸ್ ಫಂಟಾಸ್ಟಿಕ್ ವಿತ್ ದ ರೇನ್ಬೋ ಬ್ಲೆಸ್ಸಿಂಗ್ಸ್. ಐ ಆಮ್ ಸೂಪರ್ ಹ್ಯಾಪಿ ಫಾರ್ ಯು. ನೀವು ಏನತಕ್ಕಾಗಿ ಇಷ್ಟು ಕಾಲ ವೇಟ್ ಮಾಡ್ತಾ ಇದ್ದೀರಾ, ಅದು ಕಷ್ಟ ಆಗಿದ್ರು, ಡಿಲೇ ಆಗಿದ್ರು, ಫೇಲ್ಯೂರ್ಸ್ಗಳಾಗಿದ್ರು, ಇವಾಗ ನಿಮ್ಮದಾಗುವಂಥ ಟೈಮು. ದಿಸ್ ಈಸ್ ಯೋರ್ ಟೈಮ್. ನಿಮ್ಮ ಹಾರ್ವೆಸ್ಟ್ ಟೈಮು, ನಿಮ್ಮ ರಿವಾರ್ಡ್ಸ್ ಟೈಮು, ನಿಮ್ಮ ಬ್ಲೆಸ್ಸಿಂಗ್ಸ್ ಟೈಮು, ನಿಮ್ಮ ಬ್ರೇಕ್ ಥ್ರೂ ಟೈಮು ಆ್ಯಂಡ್ ಆಲ್ಸೋ ಫಾರ್ ಅವೇ ಪ್ಲೇಸಸ್. ಗ್ರೂಪ್ ನಂಬರ್ 1, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಬ್ಲೆಸ್ಸಿಂಗ್ಸು ಬರ್ತಾ ಇರೋವಂಥ ಒಂದು ವಿಚಾರ ಇದು. ಮತ್ತು ಈ ಬ್ಲೆಸ್ಸಿಂಗ್ಸ್ ಬಂದು ಇಲ್ಲೇ ಸ್ಟಾಪ್ ಆಗಲ್ಲ. ವಿತ್ ದ ಫಾರ್ ಅವೇ ಪ್ಲೇಸಸ್ ಈ ಬ್ಲೆಸ್ಸಿಂಗ್ಸ್ ಬಂದು ನೀವು ಅಂದ್ಕೊಂಡಿದ್ದಕ್ಕಿಂತ ದೂರ ಕರ್ಕೊಂಡು ಹೋಗುತ್ತೆ. ಅಂದರೆ ಅಷ್ಟು ವಿಶಾಲವಾಗಿರುವಂಥ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡುತ್ತೆ. ಲೈಫ್ ಬೆಟರ್ ಆಗ್ತಾ ಹೋಗುತ್ತೆ ವಿತ್ ಫಾರ್ ಅವೇ ಪ್ಲೇಸಸ್. ಲೈಕ್ ಈ ಕ್ಷಣದ ಬಗ್ಗೆ ಅಷ್ಟೇ ಅಲ್ಲ, ಇನ್ನು ಸುಮಾರು ವರ್ಷ ತನಕ ಈ ಬ್ಲೆಸ್ಸಿಂಗ್ಸು ಸ್ವಲ್ಪನೇ ಈ ಡ್ರಿಪ್ ಇರಿಗೇಷನ್ ಅಂತ ಹೇಳ್ತಾರಲ್ಲ, ಒಂದೊಂದೇ ಹನಿ ನೀರು ಹಾಕ್ತಾ ಲೈಕ್ ಬ್ಯೂಟಿಫುಲ್ ನೀರೂ ವೇಸ್ಟ್ ಆಗ್ದಿರ, ಗಿಡಗಳಿಗೆ ಎಷ್ಟು ನೀರು ಬೇಕೋ ಅಷ್ಟು ತೊಗೊಳ್ತಾ ಫುಲ್ಲು ಫಲವತ್ತಾಗಿರುವಂಥ ನಮ್ಮ ನೆಲ ಕ್ರಿಯೇಟ್ ಆಗೋವಂಥ ಒಂದು ಸಿಚುವೇಶನನ್ನು ತೋರಿಸ್ತಾ ಇರೋದು. ಆ ನೆಲದಲ್ಲಿ ನಾವು ಏನೇ ಬಿತ್ತಿದ್ರೂ ಅದು ಬೆಳೆಯೋದಕ್ಕೆ ಶುರು ಆಗುತ್ತೆ. ನೀವು ಏನೇ ಶುರು ಮಾಡಿದ್ರೂ ಅದರಲ್ಲಿ ರಿವಾರ್ಡ್ಸ್ ನೋಡೋದಕ್ಕೆ ಶುರು ಮಾಡ್ತೀರಾ. ಸೊ ದಟ್ ಈಸ್ ದ ಕೈಂಡ್ ಆಫ್ ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇರೋದು ಗ್ರೂಪ್ ನಂಬರ್ 1. ಸೊ ನೀವು ಅಂದ್ಕೊಂಡಿರೋ ಗೊಂದಲಕ್ಕೆ ಬರೀ ಸಮಾಧಾನ ತರ್ತಾ ಇರೋದಷ್ಟೇ ಅಲ್ಲ, ನಿಮಗೆ ಬರ್ತಾ ಇರೋವಂಥ ವೆರಿ ಲಾಂಗ್ ಟೈಮ್ ಬ್ಲೆಸ್ಸಿಂಗ್ಸ್ನು ಕೂಡ ಮಾತಾಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಐ ಆಮ್ ಸಾರಿ ಎಷ್ಟೊಂದು ಶ್ಯಾಡೋ ಕಾಣಿಸ್ತಾ ಇದ್ರೆ, ಬಿಕಾಸ್ ಕಿಟಕಿದ ಆಪೋಸಿಟ್ ಡೈರೆಕ್ಷನಲ್ಲಿ ಕೂತಿದ್ದೀನಿ. ಸೊ ಹಾಗಾಗಿ ದ ಶ್ಯಾಡೋ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಇದೆ. ಸಾರಿ ಅಬೌಟ್ ದ್ಯಾಟ್. ಬಟ್ ಯಾ, ಸೊ a lot of blessings group number 1. ಈ ಕಾರ್ಡಲ್ಲಿ ಬ್ಲೆಸ್ಸಿಂಗ್ಸ್ ಇದೆ, ಈ ಕಾರ್ಡಲ್ಲಿ ಬ್ಲೆಸ್ಸಿಂಗ್ಸ್ ಇದೆ. ಈ ಕಾರ್ಡಲ್ಲಿ ಬ್ಲೆಸ್ಸಿಂಗ್ಸ್ ಬಂದು ಬರೀ ಇಮಿಡಿಯೇಟ್ ಅಷ್ಟೇ ಅಲ್ಲ, ಲಾಂಗ್ ಟರ್ಮ್ ಬ್ಲೆಸ್ಸಿಂಗ್ಸ್ ಇದೆ. ಮತ್ತು ಈ ಕಾರ್ಡಲ್ಲಿ ಬಂದು ನಿಮಗೆ ಬರಬೇಕಾಗಿರೋ ರಿವಾರ್ಡ್ಸು ಬರೋ ಅಂಥ ದಟ್ ಪೀಕ್ ಮೊಮೆಂಟ್, ದಟ್ ಕಂಪ್ಲೀಟ್ಲಿ ರೆಡಿಯಾಗಿ ರೈಪ್ ಆಗಿರುವಂಥ ಮೊಮೆಂಟು, ಹಾರ್ವೆಸ್ಟಿಂಗ್ ಟೈಮು. ದಿಸ್ ಈಸ್ ಬ್ಯೂಟಿಫುಲ್ ಗ್ರೂಪ್ ನಂಬರ್ 1. ನೀವು ಯಾವುದೇ ಕಾರಣಕ್ಕೂ ಒಂದೇ ಒಂದು ಕ್ಷಣಕ್ಕೂ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು, ಹೆದರ್ಕೊಳ್ಳೋ ಅಂಥದ್ದು, ಮುಂದೆ ಏನಾಗುತ್ತೋ ಅಂಥೇಳಿ ಭಯ ಪಡೋ ಅಂಥದ್ದು ಯಾವುದೇ ಉಪಯೋಗ ಇಲ್ಲ ಈ ಸಮಯದಲ್ಲಿ. ಯಾಕೆಂದರೆ ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ನಿಮ್ಮ ಫೇವರಲ್ಲಿ. ಕೆಲವ್ರಿಗೆ ವೆಕೇಷನ್ ಆಪರ್ಚುನಿಟೀಸ್ ಇರ್ಬೋದು, ಹೊಸ ಜಾಬ್ ಆಪರ್ಚುನಿಟೀಸ್ ಇರ್ಬೋದು. It looks very very favorable group number 1. Oh my god. ಈ 9 ಆಫ್ ಪೆಂಟಿಕಲ್ಸ್ ಈ ಡೆಕ್ಕಲ್ಲಿ, ಓಶೋ ಡೆಕ್ಕಲ್ಲಿ ಇದು 9 ಆಫ್ ಪೆಂಟಿಕಲ್ಸ್, ಈ ಡೆಕ್ಕಲ್ಲಿ ಇದು 9 ಆಫ್ ಪೆಂಟಿಕಲ್ಸ್. ಸೊ 2 ಸಲ ನಿಮಗೆ 9 ಆಫ್ ಪೆಂಟಿಕಲ್ಸ್ ರಿಪೀಟ್ ಆಗಿರೋವಂಥದ್ದು. 9 ಆಫ್ ಪೆಂಟಿಕಲ್ಸ್ ಬಂದು ನಾವು ಪಟ್ಟಿರೋ ಕಷ್ಟಕ್ಕೆ ಬರಬೇಕಾಗಿರೋಂಥ ರಿವಾರ್ಡ್ಸು, ರೆಕಗ್ನಿಷನ್ನು, ಸ್ಪಾಟ್ಲೈಟು, ಮತ್ತು ಜನರು ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದು, ಕೆಲಸದಲ್ಲಿ ಅಪ್ರಿಷಿಯೇಟ್ ಮಾಡೋದು, ಬೋನಸ್ ಇರ್ಬೋದು, ಬ್ರೇಕ್ ಥ್ರೂಸ್ ಇರ್ಬೋದು, ಅಪ್ರೈಸಲ್ಸ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಫೈನಾನ್ಷಿಯಲ್ ಫ್ರೀಡಮ್ ಇರ್ಬೋದು. ದುಡ್ಡಿನ ತಾಪತ್ರೆ ಇದ್ದರೆ ದೆರ್ ಇಸ್ ಸಮ್ ವೇ, ಯಾವುದೋ ಒಂದು ದಾರಿನಲ್ಲಿ, ಯಾವುದೋ ಒಂದು ಮುಖಾಂತರವಾಗಿ ಅಥವಾ ಬೇರೆಯವ್ರ ಮುಖಾಂತರವಾಗಿ ನಮಗೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ ಬರೋವಂಥದ್ದು ಇರ್ಬೋದು. ದೆರ್ ಈಸ್ ಅ ಲಾಟ್ ಆಫ್ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್ ನಿಮಗೆ ಬರ್ತಾ ಇರೋದು ಗ್ರೂಪ್ ನಂಬರ್ 1. 11 ಕೂಡ ತೋರಿಸ್ತಾ ಇರೋದು, ಇವಾಗ 1101 ತೋರಿಸ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ 9 ಆಫ್ ಪೆಂಟಿಕಲ್ಸ್ 2 ಸಲ ಕಾಣಿಸ್ತಾ ಇರೋದು. ದೇರ್ ಇಸ್ ಲಾಟ್ ಆಫ್ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸು ನಿಮ್ಮ ಜೀವನದಲ್ಲಿ ಬರ್ತಾ ಇರೋದು ಈ ಸಮಯದಲ್ಲಿ. ಹಣಕಾಸಿನ ತೊಂದರೆ ಇದ್ದರೆ ಅಲ್ಲಿ ಆ ಏರಿಯಾನಲ್ಲಿ ಬ್ರೇಕ್ ಥ್ರೂಸ್ ಬರ್ತಾ ಇರೋದು ನಿಮಗೆ. ಸೊ ಆಲೋಚಿಸಬೇಡಿ, ಡೆಫಿನೆಟ್ಲಿ ಎನರ್ಜೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಯುವರ್ ಟೈಮ್ ಇಸ್ ನೌ. ನಿಮ್ಮ ಹಾರ್ಡ್ ವರ್ಕ್ನ, ನಿಮ್ಮ ಪೇಷನ್ಸ್ಗೆ ಬರಬೇಕಾಗಿರುವಂಥ ರಿವಾರ್ಡ್ಸ್ನ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ವಿ ಹ್ಯಾವ್ ಪೇಜ್ ಆಫ್ ಪೆಂಟಿಕಲ್ಸ್. ಎಲ್ಲ ಮನಿ ರಿಲೇಟೆಡು, ಕೆಲಸ, ಜಾಬು, ಬಿಸ್ನೆಸ್ ರಿಲೇಟೆಡ್ ಎನರ್ಜಿ, ನಿಮ್ಮ ಜೀವನದಲ್ಲಿ ಬೇಕಾಗಿರೋ ಸ್ಥಿರತೆ ಅಂದರೆ ಸ್ಟೆಬಿಲಿಟಿ, ಆ ಸ್ಟೆಬಿಲಿಟಿನ ತರ್ತಾ ಇರೋವಂಥ ಒಂದು ಎನರ್ಜೀಸು ನಿಮ್ಮ ಲೈಫಲ್ಲಿ. ವಿತ್ ದ ಪೇಜ್ ಆಫ್ ಪೆಂಟಿಕಲ್ಸ್ ಹೊಸ ಜಾಬ್ ಆಪರ್ಚುನಿಟಿ ಇರ್ಬೋದು. ಡೆಫಿನೆಟಾಗಿ ಕೆಲವ್ರಿಗೆ ನೀವು ಅಂದ್ಕೊಂಡಿದ್ದು ಬರಲಿಲ್ಲ ಅಂತ ಅಂದ್ರೂ ದೇರ್ ವಿಲ್ ಬಿ ಮೋರ್ ಆಪರ್ಚುನಿಟೀಸ್ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಬರ್ತಾ ಇರೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವು ತುಂಬ
ಆಲೋಚನೆ ಮಾಡ್ತಿರ್ಬೋದು ಡೀಪಾಗಿ, ಅಥವಾ ಹೆದರ್ಕೊಳ್ಳೋದು ಅಂದರೆ ಯು ಪ್ರಾಬಬ್ಲಿ ಅಫ್ರೇಡ್, ಲೈಕ್ ಇದು ಯಾವತ್ತಿಗೂ ಆಗತ್ತಾ ಆಗಲ್ವಾ ಅನ್ನೋ ಥರ ಹೋಪ್ ಕಳ್ಕೊಳ್ತಾ ಇರೋ ಥರ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೋ, ವಿ ಹ್ಯಾವ್ ದ ಫೂಲ್, ವಿ ಹ್ಯಾವ್ ಝೀರೋ. ಸೊ ಝೀರೋ ಈಸ್ ಆಲ್ವೇಸ್ ಇನ್ಫಿನಿಟ್ ಆಪರ್ಚುನಿಟೀಸ್. ಈ ಕಾರ್ಡಲ್ಲಿ ನಾವು ಸ್ಟಾರ್ಟಿಂಗಿಂದ ಹೇಳ್ತಾ ಇರೋ ಥರ ದೇರ್ ಆರ್ ಸೋ ಮೆನಿ ಆಪರ್ಚುನಿಟೀಸ್ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಬರ್ತಾ ಇರೋದು. ಓ ಮೈ ಗಾಡ್, ವಿ ಹ್ಯಾವ್ ಕಿಂಗ್ ಆಫ್ ಪೆಂಟಿಕಲ್ಸ್. ಲೈಕ್ ಇಡೀ ಮಟೀರಿಯಲ್ ರೆಲ್ಮನ್ನ ರೂಲ್ ಮಾಡೋ ಅಂಥ ಕಿಂಗ್ ಆಫ್ ಪೆಂಟಿಕಲ್ಸ್. ಸೊ ನಾವು ಮಟೀರಿಯಲ್ ರೆಲ್ಮ್ ಅಂತ ಅಂದರೆ ನಮ್ಮ ಕೆಲಸ, ನಮ್ಮ ಮನೆ ವಿಚಾರ, ನಾವಿರೋವಂಥ ಮನೆ ಪರಿಸ್ಥಿತಿ ಇರ್ಬೋದು, ದುಡ್ಡು ಕಾಸಿನ ವಿಚಾರ ಇರ್ಬೋದು, ಬಿಸ್ನೆಸ್ ಇರ್ಬೋದು. ಸೊ ಈ ಹಣಕಾಸಿನ ವಿಚಾರದಲ್ಲಿ ರೂಲ್ ಮಾಡುವಂಥ ಕಿಂಗ್ ಆಫ್ ಪೆಂಟಿಕಲ್ಸ್. ಸೊ ಎಲ್ಲ ಕಾರ್ಡಲ್ಲೂ ಪೆಂಟಿಕಲ್ ಎನರ್ಜಿನೇ ಇರೋದು. ಎಲ್ಲ ಕಾರ್ಡಲ್ಲೂ ದುಡ್ಡು ಕಾಸು, ಕರಿಯರು, ಬಿಸ್ನೆಸ್ಸು, ಗ್ರೋತು, ಬ್ರೇಕ್ ಥ್ರೂ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟು, ಫೈನಾನ್ಷಿಯಲ್ ಫ್ರೀಡಮು. ಗ್ರೂಪ್ ನಂಬರ್ 1, ಎವ್ರಿಥಿಂಗ್ ಈಸ್ ಲುಕಿಂಗ್ ಫಂಟಾಸ್ಟಿಕ್. ಸೊ ತುಂಬ ಆಲೋಚನೆ ಮಾಡಬೇಡಿ, ಇಟ್ ಈಸ್ ಆಲ್ ಹ್ಯಾಪನಿಂಗ್. ಆದಷ್ಟು ನಿಮ್ಮ ಎನರ್ಜಿನ ಈ ಪರ್ಟಿಕ್ಯುಲರ್ ಆಗಿ ಈ ರೀಡಿಂಗಲ್ಲಿ ಬರ್ತಾ ಇರೋವಂಥ ಎನರ್ಜಿಗೆ ಅಲೈನ್ ಮಾಡ್ಕೊಳ್ಳಿ. ಲೈಕ್ ಸೆಟ್ ಯುವರ್ ಅಫರ್ಮೇಷನ್ಸ್, ಐ ವೆಲ್ಕಮ್ ರೇನ್ಬೋ ಬ್ಲೆಸ್ಸಿಂಗ್ಸ್, ಆರ್ ಐ ಕ್ಲೇಮ್ ಮೈ ರೇನ್ಬೋ ಬ್ಲೆಸ್ಸಿಂಗ್ಸ್. ಲೈಕ್ ಐ ಹ್ಯಾವ್ ಮಲ್ಟಿಪಲ್ ಆಪರ್ಚುನಿಟೀಸ್, ಆರ್ ಐ ಹ್ಯಾವ್ ಇನ್ಫಿನಿಟ್ opportunities. I'm ready for this opportunities. I'm ready for this breakthrough. ಯಾವ ರೀತಿ ನಿಮ್ಮ ಅಫರ್ಮೇಷನ್ನ ನೀವು ಫ್ರೇಮ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಅದನ್ನೆಲ್ಲ ಫ್ರೇಮ್ ಮಾಡ್ಕೊಳ್ಳಿ, ರಿಪೀಟ್ ಮಾಡ್ತಾ ಇರಿ. ಪೋಸ್ಟ್ ಇಟ್ ನೋಟ್ಸಲ್ಲಿ ಬರೆದು ನೀವು ರೆಗ್ಯುಲರ್ ಆಗಿ ನೋಡೋ ಕಡೆ ಅದನ್ನು ಅಂಟಿಸ್ಕೊಳ್ಳಿ, ಸ್ಟಿಕ್ ಮಾಡಿ. ಲೈಕ್ ನಿಮ್ಮ ಡೆಸ್ಕ್ ಹತ್ರ ಇರ್ಬೋದು, ಮಿರರ್ ಹತ್ರ ಇರ್ಬೋದು, ಹೋಗ್ತಾ ಬರ್ತಾ ಕೀಪ್ ಸೀಯಿಂಗ್ ದ್ಯಾಟ್. ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ 10 ಆಫ್ ಪೆಂಟಿಕಲ್ಸ್ ಇವಾಗ. ದಿಸ್ ಈಸ್ ಅನ್ಬಿಲೀವಬಲ್. ಗ್ರೂಪ್ ನಂಬರ್ 1, like 10 of Pentacles, 9 of Pentacles, King of Pentacles, Page of Pentacles, Rainbow Blessing, Faraway Places. Every single card is like good luck nimge. So don't worry, you will be taken care. Universe is taking care of you. Group number 1, ಆಲೋಚನೆ ಮಾಡಬೇಡಿ, ಆದಷ್ಟು ಪಾಸಿಟಿವ್ ಎನರ್ಜಿಗೆ ಅಲೈನ್ ಆಗಿರೋದಕ್ಕೆ ಟ್ರೈ ಮಾಡಿ. ಆದಷ್ಟು ನಿಮ್ಮ ಮೈಂಡನ್ನ, ನಿಮ್ಮ ಹಾರ್ಟನ್ನ ಓಪನ್ ಆಗಿ ಇಟ್ಕೊಳ್ಳಿ. ಎವ್ರಿಥಿಂಗ್ ಈಸ್ ಗೋನ್ ಬಿ ಆಲ್ ರೈಟ್ ಆ್ಯಂಡ್ ಯೂನಿವರ್ಸ್ ಇಸ್ ಟೇಕಿಂಗ್ ಕೇರ್ ಆಫ್ ಯು. ಟ್ರಸ್ಟ್ ಇನ್ ದ ಯೂನಿವರ್ಸ್, ಟ್ರಸ್ಟ್ ಇನ್ ಯುವರ್ ಸೆಲ್ಫ್. ಬಿಕಾಸ್ ಯಾವುದಾದ್ರೂ ಒಂದು ಕಾರ್ಡಲ್ಲಾದ್ರೂ ನಾನು ಏನಾದರೂ ಕಂಪ್ಲೇಂಟ್ ಮಾಡೋದಕ್ಕೆ ಸಿಗಬೇಕಾಯಿತು ಇಫ್ ದೇರ್ ವಾಸ್ ಸಮಥಿಂಗ್ ರಾಂಗ್. ಬಟ್ ಯಾವುದೂ ಇಲ್ಲ, ಎವ್ರಿಥಿಂಗ್ ಈಸ್ ಲುಕಿಂಗ್ ಫಂಟಾಸ್ಟಿಕ್. ಸ್ವಲ್ಪ ಡಿಲೇ ಇರ್ಬೋದು ಅಥವಾ ಸ್ವಲ್ಪ ರೈಟ್ ಟೈಮಿಂಗಿಗೆ ವೇಟ್ ಮಾಡ್ತಾ ಇರ್ಬೋದು. ಸೊ ಆಲ್ಸೋ ನಿಮ್ಮ ಅಫರ್ಮೇಷನಲ್ಲಿ ಬರ್ಕೊಳ್ಳಿ, ಡಿವೈನ್ ಟೈಮಿಂಗ್ ಇಸ್ ನೌ. ಯಾಕೆಂದರೆ ಸ್ಟಾರ್ಟಿಂಗಿಂದ ಹೇಳ್ತಾ ಇರೋದು ಟೈಮ್ ಇಸ್ ನೌ ಅಂತ ಹೇಳಿ. ಸೊ ದಿಸ್ ಇಸ್ ಮೈ ಟೈಮ್, ದಿಸ್ ಇಸ್ ಮೈ ಡಿವೈನ್ ಟೈಮಿಂಗ್. ಸೊ ಎಷ್ಟೊಂದು ಅಫರ್ಮೇಷನ್ಸ್ ಬಂತು, ಅಟ್ಲೀಸ್ಟ್ 2 ಅಥವಾ 3 ಅಫರ್ಮೇಷನನ್ನು ಪಿಕ್ ಮಾಡ್ಕೊಳ್ಳಿ, ಅಥವಾ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಫರ್ಮೇಷನ್ನ ಪಿಕ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಕಂಟಿನ್ಯೂ ಆ ಎನರ್ಜಿಗೆ ಅಲೈನ್ ಆಗೋದಕ್ಕೆ. ಸೊ ಡೋಂಟ್ ವರಿ, ಸ್ಮೈಲ್. ಗ್ರೂಪ್ ನಂಬರ್ 1, ಸ್ಮೈಲ್, because everything is amazingly in alignment ನಿಮಗೆ. ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಕಮೆಂಟ್ ಮಾಡೋದು ಮರಿಬೇಡಿ, ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಯು ಆರ್ ಡೂಯಿಂಗ್ ಅಮೇಝಿಂಗ್. ಗ್ರೂಪ್ ನಂಬರ್ 1, ಲವ್ ಯು ಆಲ್, ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಗ್ರೂಪ್ ನಂಬರ್ 2, ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ನೀವು ಆಲೋಚನೆ ಮಾಡ್ತಾ ಇರುವಂಥ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಮಾರ್ಗದರ್ಶನ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನೋಡೋಣ ಇವತ್ತಿನ ರೀಡಿಂಗಲ್ಲಿ. ಮೊದಲನೇ ಮೆಸೇಜ್ ಬರ್ತಾ ಇರೋದು ತುಂಬ ಸ್ಪೆಸಿಫಿಕ್ ಆಗಿರುವಂಥ ಮೆಸೇಜು, ಎಲ್ಲರಿಗೂ ಅನ್ವಯಿಸದೇ ಇರ್ಬೋದು. ಬಟ್ ಯಾವ ರೀತಿ ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಇದು ಫಿಟ್ ಆಗುತ್ತೆ ಅಂತ ನೋಡಿ. ಬಟ್ ಮೊದಲನೇದು ಬರ್ತಾ ಇರುವಂಥ ಮೆಸೇಜು ಗ್ರೂಪ್ ನಂಬರ್ 2, ಯಾರಾದರೂ ಹೊಸದಾಗಿ ಏನಾದರೂ ಶುರು ಮಾಡಬೇಕಂತ ಅಂದ್ಕೊಳ್ತಾ ಇದ್ದರೆ, ಹೊಸ ಬಿಸ್ನೆಸ್ ಇರ್ಬೋದು, ಹೊಸ ಐಡಿಯಾ ಏನಾದರೂ ಇರ್ಬೋದು, ಮೇ ಬಿ ಸೋಷಿಯಲ್ ಮೀಡಿಯಾ ಇರ್ಬೋದು, ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಬೇಕು, ರೀಲ್ಸ್ ಮಾಡೋದಕ್ಕೆ ಶುರು ಮಾಡಬೇಕು, ಅಥವಾ ದೇರ್ ಇಸ್ ಸಮಥಿಂಗ್ ನೀವೇನಾದರೂ ಹೊಸದಾಗಿ ಶುರು ಮಾಡಬೇಕಂತ ಅಂದ್ಕೊಳ್ತಾ ಇದ್ದರೆ, ಹೊಸ ಬಿಸ್ನೆಸ್ ಐಡಿಯಾನೂ ಇರ್ಬೋದು, ಅಥವಾ ಹೊಸ ಕಲೆ ಏನಾದರೂ ಇರ್ಬೋದು, ಅಥವಾ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋವಂಥದ್ದು ಇರ್ಬೋದು. ದೇರ್ ಇಸ್ ಸಮಥಿಂಗ್ ನೀವು ಮಾಡೋದನ್ನು ಎಷ್ಟೊಂದು ಜನ ನೋಡೋ ಅಂಥ ಒಂದು ಪರಿಸ್ಥಿತಿ, ಅಥವಾ ನೀವು ಮಾತಾಡೋದನ್ನು ಎಷ್ಟೊಂದು ಜನ ಕೇಳೋ ಅಂಥ ಒಂದು ಸಿಚುವೇಶನ್
ಸಿಚುವೇಶನ್ ಬಗ್ಗೆ ನೀವೇನಾದರೂ ಆಲೋಚನೆ ಮಾಡ್ತಾ ಇದ್ರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನೀವು ಇದನ್ನು ಮಾಡಬೇಕಂತಾನೆ ನೀವು ಭೂಮಿ ಮೇಲೆ ಬಂದಿರೋದು. ಇದ್ರ ಬಗ್ಗೆ ಅಷ್ಟೊಂದು ಆಲೋಚನೆ ಮಾಡಬೇಡಿ. ನಿಮಗೆ ಕ್ರಿಯೇಟಿವ್ ಆಗಿ ಏನಾದರೂ ಅನ್ನಿಸ್ತಿದ್ರೆ ಮಾಡಬೇಕಂತ ಪ್ಲೀಸ್ ಡೂ ದಾಟ್ ಅಂತ ಹೇಳ್ತಾ ಇರೋದು. ಯಾಕೆಂದರೆ ನೀವು ಏನನ್ನು ಆಫರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅದನ್ನು ನೋಡೋದಕ್ಕೆ, ಅದನ್ನು ತಗೊಳ್ಳೋದಕ್ಕೆ, ಕೊಂಡ್ಕೊಳ್ಳೋದಕ್ಕೆ ಅಥವಾ ಬಿಸ್ನೆಸ್ಗೆ ದೇರ್ ಇಸ್ ಲಾಟ್ ಆಫ್ ಆಪರ್ಚುನಿಟಿ. ಗ್ರೂಪ್ ನಂಬರ್ 2 ಯಾರು ಏನು ಹೇಳ್ತಾ ಇದ್ದಾರೆ ಅಥವಾ ಇದನ್ನು ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ, ಎಲ್ಲರಿಗೂ ಇಷ್ಟ ಆಗುತ್ತಾ, ಸೊ ಅದ್ರ ಬಗ್ಗೆ ತೀರಾ ಹೆದರ್ಕೊಳ್ದಿರಾ, ಅದ್ರ ಬಗ್ಗೆ ಆಲೋಚನೆ ಮಾಡ್ದಿರಾ ಯಾವ ಥರ ಹೋಗುತ್ತೋ, ಫೇಲ್ ಆಗಿ ಹೋಗ್ಬಿಟ್ರೆ ಅಥವಾ ಇದು ಆಗಲಿಲ್ಲ ಅಂದರೆ, ಸೊ ಜಸ್ಟ್ ಡೋಂಟ್ ಓವರ್ ಥಿಂಕ್. ಗ್ರೂಪ್ ನಂಬರ್ 2 ನಿಮಗೆ ಬರ್ತಾ ಇರೋವಂಥ ಇಂಪಾರ್ಟೆಂಟ್ ಮೆಸೇಜು ಡೋಂಟ್ ಓವರ್ ಥಿಂಕ್, ಜಸ್ಟ್ ಡೂ ಇಟ್ ಅಂತ ಹೇಳ್ತಾ ಇರೋದು. ತುಂಬಾ ಆಲೋಚನೆ ಮಾಡಿದ್ದೀರಾ, ತುಂಬಾ ಅದ್ರ ಬಗ್ಗೆ ಅದ್ರ ಹಿಂದೆ ಮುಂದೆ ಎಲ್ಲ ಓಡಾಡಿದ್ದೀರಾ, ಮನಸ್ಸಿನಲ್ಲೇ ಇದ್ರ ಬಗ್ಗೆ ಅಂದ್ಕೊಂಡಿರ್ಬೋದು, ಬಟ್ ಇಟ್ ಇಸ್ ಟೈಮ್ ಟು ಡೂ ಇಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನಾವು ಏನೇ ಮಾಡಿದ್ರೂ ನಾವು ಮಾಡುವಂಥದ್ದು ಪ್ರತಿಯೊಬ್ಬರಿಗೂ ಇಷ್ಟ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳುವಂಥದ್ದಿರುತ್ತೆ, ನೆಗೆಟಿವ್ ಆಗಿ ಕಮೆಂಟ್ ಮಾಡುವಂಥದ್ದಿರುತ್ತೆ. ಯಾಕೆಂದರೆ ನಾವಿಲ್ಲಿ ಎಲ್ಲರನ್ನೂ ಖುಷಿ ಪಡಿಸೋದಕ್ಕೋಸ್ಕರ ನಾವು ಭೂಮಿ ಮೇಲೆ ಬಂದಿಲ್ಲ. ನಮ್ಮ ಮನಸ್ಸಿಗೆ ಏನು ಹಿಡಿಸತ್ತೆ, ನಮ್ಮ ಮನಸ್ಸಿಗೆ ಏನು ಖುಷಿ ಕೊಡ್ತಿದೆ ಅದು ಪ್ರಪಂಚಕ್ಕೆ ಯಾರಿಗಾದ್ರೂ 10 ಜನಕ್ಕೆ ಉಪಯೋಗ ಆಗುತ್ತೆ ಅಂದ್ರೂ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಬಂದಿರೋದು. ನಮ್ಮ ಖುಷಿ, ನಮ್ಮ ತೃಪ್ತಿ ಜೊತೆಗೆ 4 ಜನಕ್ಕೆ ಉಪಯೋಗ ಆಗೋವಂಥ ಒಂದು ಕ್ರಿಯೇಷನನ್ನು ಉಡುಗೊರೆಯಾಗಿ ಭೂಮಿಗೆ ಕೊಡೋಕ್ಕೆ ಬಂದಿರೋದು. ಸೊ ಡೋಂಟ್ ಓವರ್ ಥಿಂಕ್, ಜಸ್ಟ್ ಡೂ ಇಟ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದಿಸ್ ಇಸ್ ಫಾರ್ ಆಲ್ ಆಫ್ ಯು. ಸೋಷಿಯಲ್ ಮೀಡಿಯಾ ಅಥವಾ ಈ ಥರ ನಿಮ್ಮ ಬಿಸ್ನೆಸ್ ಐಡಿಯಾ ಸಮಥಿಂಗ್ ಲೈಕ್ ದ್ಯಾಟ್ ನೀವು ಮಾಡೋದನ್ನು ಹೊರಗಡೆ ಪ್ರಪಂಚಕ್ಕೆ ಆಫರ್ ಮಾಡುವಂಥದ್ದು, ಸರ್ವಿಸ್ ಇರ್ಬೋದು, ಹೀಲರ್ಸ್ ಇರ್ಬೋದು, ಇನ್ ಸಮ್ ವೇ ಜನರಿಗೆ ನೀವು ಇದನ್ನು ಆಫರ್ ಮಾಡ್ತೀರಾ ಮತ್ತು ಇದಕ್ಕೆ ದುಡ್ಡು ಫಿಕ್ಸ್ ಮಾಡಬೇಕಾಗಿ ಬರ್ಬೋದು. ಈ ಸರ್ವಿಸ್ಗೆ ಇಷ್ಟು ಅಂತ ಹೇಳಿ, ಸೊ ನಾನು ಈ ಕೆಲಸಕ್ಕೆ ನಾನು ದುಡ್ಡು ತೊಗೊಂಡ್ರೆ ಅಥವಾ ಇಷ್ಟು ದುಡ್ಡು ನಾನು ಚಾರ್ಜ್ ಮಾಡೋಕ್ಕಾಗತ್ತಾ, ನನಗೆ ಇಷ್ಟು ಯಾರಾದರೂ ಕೊಡ್ತಾರಾ, ಈ ಥರ ಎಲ್ಲ ನಿಮ್ಮ ಸೆಲ್ಫ್ ವರ್ತ್ ಬಗ್ಗೆ ನೀವು ಆಲೋಚನೆ ಮಾಡ್ತಾಯಿದ್ರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಸ್ಟಾರ್ಟ್ ಡೂಯಿಂಗ್. ಯಾವುದೋ ಒಂದು ವಿಧಾನದಲ್ಲಿ, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಇನ್ನೂ ಹೆಚ್ಚು ತಿಳುವಳಿಕೆ ಬರೋದಕ್ಕೆ ಶುರು ಆಗುತ್ತೆ. ನೀವು ಶುರುನೇ ಮಾಡಲಿಲ್ಲ, ನೀವು ಟ್ರೈಯೇ ಮಾಡಲಿಲ್ಲ ಅಂತಂದರೆ ಇದು ಏನು, ಯಾವ ರೀತಿ ಹೋಗುತ್ತೆ, ಯಾವ ರೀತಿ ಮಾಡಬೇಕು ಅನ್ನೋವಂಥ ಐಡಿಯಾ ನಿಮಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ನಿಮ್ಮ ಶಿಪ್ಪನ್ನ ಆ ಸಮುದ್ರದ ಹತ್ರ ಇಟ್ಕೊಂಡು ತುಂಬ ಕಾಲ ಕಾದಿದ್ದೀರಾ. ಸಮುದ್ರ ಇನ್ನೂ ಶಾಂತವಾಗಲಿ, ಇನ್ನೂ 3 ತಿಂಗಳು ಯಾವುದೇ ಫೋರ್ಕಾಸ್ಟಲ್ಲಿ ಎಲ್ಲೂ ಹೈ ಟೈಡ್ ಆಗದೆ ಇರುವಾಗ ನಾನು ಶುರು ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಇಟ್ ಈಸ್ ಡೆಫಿನೆಟ್ಲಿ ಇಂಪಾಸಿಬಲ್. ಯಾವುದೇ ವೆದರ್ ಫೋರ್ಕಾಸ್ಟ್ ಅವ್ರೂ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರೇ ಟ್ಯಾರೋ ರೀಡರ್ಸ್ ಆಗಲಿ, ಅಸ್ಟ್ರಾಲಜರ್ಸ್ ಆಗಲಿ, ಎಂಥದೇ ಸೈಕಿಕ್ಸ್ ಆಗಲಿ, ನಿಮ್ಮ ಜೀವನ ಇದೇ ರೀತಿ ಹೀಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ನಿಮ್ಮ ಜೀವನ. ಎನಿ ಸೆಕೆಂಡ್, ಎನಿ ಡಿಸಿಷನ್, ಒಂದೇ ಒಂದು ಡಿಸಿಷನ್ ನಿಮ್ಮದು ಬೇರೆ ಆದರೆ ಎಲ್ಲರ ಪ್ರಡಿಕ್ಷನೂ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗುತ್ತೆ. ಸೊ ನಿಮ್ಮ ಜೀವನನ ರೂಪಿಸ್ಕೊಳ್ಳೋ ಅಂಥ ಒಂದು ಶಕ್ತಿ ನಿಮ್ಮ ಕೈಯಲ್ಲಿರುವಂಥದ್ದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಡೋಂಟ್ ಓವರ್ ಥಿಂಕ್. ಗ್ರೂಪ್ ನಂಬರ್ 2 ಯು ಹ್ಯಾವ್ ಗಾಟ್ ದಿಸ್. ನಿಮಗೆ ಆ ಸ್ಕಿಲ್ಸ್ ಇದೆ, ಟ್ಯಾಲೆಂಟ್ಸ್ ಇದೆ, ಆ ಕರಿಸ್ಮಾ ಇದೆ, ಆ ಅಟ್ರಾಕ್ಷನ್ ಇದೆ, ಸರ್ವಿಸ್ ಓರಿಯೆಂಟೆಡ್ ಆಗಿ ಜೀವನ ಮಾಡಬೇಕು ಅನ್ನೋವಂಥ ಮನಸ್ಸಿದೆ, ಬೇರೆಯವ್ರ ಖುಷಿ ಬಗ್ಗೆ ಅಥವಾ ಬೇರೆಯವ್ರಿಗೆ ಏನು ಬೇಕು ಅಂತ ಕೇಳೋ ಅಂಥ ಪೇಷನ್ಸ್ ಇದೆ, ಅಷ್ಟು ವಿಶಾಲ ಮನಸ್ಸಿದೆ. ಸೊ ಇಫ್ ಯು ಆರ್ ವೇಟಿಂಗ್ ಈ ಥರದ್ದೇನಾದರೂ ಮಾಡಬೇಕಂತ ಹೇಳಿ ಪ್ಲೀಸ್ ಡೂ ಇಟ್. ಇನ್ನು ಕೆಲವ್ರಿಗೆ ಈ ಸಮಯದಲ್ಲಿ ನೀವು ಆಲೋಚಿಸಿರ್ಬೋದು, ನನ್ನ ಜೀವನಕ್ಕೆ ಆ ಮೀನಿಂಗ್ನ ತರೋದಕ್ಕೆ, ಆ ಫುಲ್ಫಿಲ್ಮೆಂಟ್ನ ತರೋದಕ್ಕೆ, ಸ್ಯಾಟಿಸ್ಫ್ಯಾಕ್ಷನನ್ನು ತರೋದಕ್ಕೆ ಏನು ಮಾಡಿದ್ರೆ ನನಗೆ ಆ ತೃಪ್ತಿ ಸಿಗುತ್ತೆ ಅಂಥೇಳಿ ನೀವು ಆಲೋಚನೆ ಮಾಡ್ತಾ ಇದ್ರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನಿಮ್ಮ ಬಗ್ಗೆ ನೀವು ಇನ್ನೂ ಹೆಚ್ಚು ತಿಳ್ಕೊಂಡಷ್ಟು ನಿಮಗೆ ಆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ನಿಮ್ಮ ಜೀವನನ ಬೇರೆಯವರ ದೃಷ್ಟಿಯಿಂದ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ದೃಷ್ಟಿಯಿಂದ, ನಿಮ್ಮ ಪ್ರಕಾರ ನಿಮ್ಮ ಜೀವನ ಯಾವ ರೀತಿ ಇದ್ದರೆ ಅಥವಾ ಯಾವ ರೀತಿ ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ನಿಮಗೆ ಖುಷಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿದಾಗ ಇನ್ನೂ ಹೆಚ್ಚು ನಿಮ್ಮ ಟ್ರೂತ್ ಅಂದರೆ ನಿಮ್ಮ ಸೋಲ್ ರಿಯಾಲಿಟಿಗೆ ನೀವು ಅಲೈನ್ ಆಗ್ತಾ ಹೋಗ್ತೀರಾ. ಸೊ ದಿಸ್ ಈಸ್ ದ ಮೊಮೆಂಟ್ ಆಫ್ ಸೆಲ್ಫ್ ರಿಯಲೈಸೇಷನ್. ನಿಮಗೆ ಗ್ರೂಪ್ ನಂಬರ್ 2 ದಿಸ್ ಈಸ್ ದ ಮೊಮೆಂಟ್ ಆಫ್ ಸೆಲ್ಫ್ ರಿಯಲೈಸೇಷನ್. ನಿಮ್ಮ ಬಗ್ಗೆ ನೀವಿನ್ನೂ ಹೆಚ್ಚು ತಿಳ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಅವಕಾಶ ಇರೋವಂಥದ್ದು. ಲೈಕ್
ಯೂನಿವರ್ಸ್ ವಾಂಟ್ಸ್ ಯು ಟು ಲುಕ್ ಅಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಪ್ರಶ್ನಿಸ್ಕೊಳ್ಳಿ, ನಿಮ್ಮನ್ನು ನೀವು ಏನು ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಬಿಕಾಸ್ ಅದಕ್ಕೆಲ್ಲ ಈ ಸಮಯದಲ್ಲಿ ಎನರ್ಜೀಸ್ ತುಂಬ ಫೇವರಬಲ್ ಆಗಿರುವಂಥದ್ದು. ಸೊ ಆಲ್ಸೋ ಲೈಕ್ ದೆರ್ ಈಸ್ ಅ ವಿಶ್ ದಟ್ ಇಸ್ ಕಮ್ಮಿಂಗ್ ಟ್ರೂ ಅಂತ ಹೇಳ್ತಾ ಇರೋದು. ವ್ಯಾಲಿಯಂಟ್ ಕರೇಜ್. ಸೊ ಆ ಧೈರ್ಯದ ಬಗ್ಗೆ, ಆ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತಾ ಇರೋದು ಗ್ರೂಪ್ ನಂಬರ್ 2. ಯಾವುದೂ ಈ ಕಲ್ಲಲ್ಲಿ ಕೆತ್ತಿರೋ ಥರ ಯಾರ ಹಣೆ ಬರಹನೂ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಅವರ ಹಣೆ ಬರಹನ ಬದಲಾಯಿಸ್ಕೊಳ್ಳುವಂಥ ಶಕ್ತಿ ನಮಗಿರುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯರಿಗೂ ಫ್ರೀ ವಿಲ್ ಅಂತ ಇರುತ್ತೆ. ನಮ್ಮ ಜೀವನನ ನಾವು ಯಾವ ರೀತಿ ಬೇಕೋ ಆ ಥರ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಬಟ್ ಅದು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದು ಮೊದಲನೇದು ನಾವು ಆ್ಯಕ್ಷನ್ ತೊಗೊಳ್ಬೇಕಾಗಿರೋದು, ನಮಗೇನು ಬೇಕೋ ಆ ಡೈರೆಕ್ಷನಲ್ಲಿ. ಎರಡನೇದು ಆ್ಯಕ್ಷನ್ ತೊಗೊಳಕ್ಕೆ ಬೇಕಾಗಿರೋಂಥ ಕಾನ್ಫಿಡೆನ್ಸು ಮತ್ತು ಧೈರ್ಯ. ಅದು ಯಾವಾಗ ಬರುತ್ತೆ ಅಂದರೆ ನಾವು ಯಾವಾಗ ಹೊರಗಡೆ ಜನರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ದಿರ, ಯಾರು ಏನಂತಾರೆ, ಫೇಲ್ ಆಗಿಬಿಟ್ರೆ ಎಲ್ಲಿ ನನ್ನ ಆಡ್ಕೊಂಡು ಬಿಡ್ತಾರೆ, ಇದು ಹೀಗಾಗಲಿಲ್ಲ ಅಂದರೆ ಎಲ್ಲಿ ಯಾರು ನನ್ನ ಹಿಂದೆ ಮಾತಾಡ್ಕೊಳ್ತಾರೆ, ಅಥವಾ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಎಲ್ಲಿ ಬೆಲೆ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳ್ದಿರ ಯಾವಾಗ ನಿಮಗೆ ಖುಷಿ ಕೊಡುವಂಥ ಕೆಲಸನ ಹೆಚ್ಚು ಮಾಡ್ತಾ ಹೋಗ್ತೀರಾ, ನಿಮ್ಮ ಜೀವನ ನಿಮ್ಮ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಕಡೆಗೆ ಜಾಸ್ತಿ ಹೋಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಯು ವಿಲ್ ಕ್ರಿಯೇಟ್ ಅ ಬ್ಯೂಟಿಫುಲ್ ಲೈಫ್ ನಿಮಗೋಸ್ಕರ ನೀವು. ಸೊ ಧೈರ್ಯವಾಗಿ ಮುಂದೆ ಹೋಗಿ. ಲೈಕ್ ಗ್ರೀನ್ ಲೈಟ್ ತೋರಿಸ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ನೀವು ಅಲ್ಲೇ ನಿಂತ್ಕೊಂಡು ಆಲೋಚನೆ ಮಾಡ್ತಾ ಇದ್ರೆ ಏನಾದರೂ ಮಾತಾಡೋದ್ರ ಬಗ್ಗೆ, ಏನಾದರೂ ಹೇಳೋದ್ರ ಬಗ್ಗೆ, ಏನಾದರೂ ಎಕ್ಸ್ಪ್ರೆಸ್ ಮಾಡೋದ್ರ ಬಗ್ಗೆ, ಏನಾದರೂ ಶುರು ಮಾಡೋದ್ರ ಬಗ್ಗೆ, ಏನಾದರೂ ಹೊಸ ಹಾಬೀಸ್ ತೊಗೊಳೋದ್ರ ಬಗ್ಗೆ, ಯಾವುದಾದ್ರೂ ಕಲೆ ಕಲಿಯೋದ್ರ ಬಗ್ಗೆ, ಅಥವಾ ಹೊಸದನ್ನೇನಾದರೂ ಕ್ರಿಯೇಟ್ ಮಾಡೋದ್ರ ಬಗ್ಗೆ, ಎನಿಥಿಂಗ್ ನೀವು ಸೇಫ್ ಆಗಿರೋದಕ್ಕೆ ಪ್ರಯತ್ನ ಪಡ್ತಿದ್ರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ನೋ ನೋ ನೋ, ದೇರ್ ಇಸ್ ಅ ಗ್ರೀನ್ ಲೈಟ್. ಈ ಸಮಯದಲ್ಲಿ ದೇರ್ ಇಸ್ ಅ ಫ್ಲ್ಯಾಗ್. ಈ ಮ್ಯಾರಥಾನ್ಗೆ ಅಥವಾ ಈ ರನ್ನಿಂಗ್ ರೇಸಲ್ಲೆಲ್ಲ ಫ್ಲ್ಯಾಗ್ ಹಿಂಗೆ ಅಂದಾಗ ಎಲ್ಲರೂ ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆ ಥರ ದಟ್ ಫ್ಲ್ಯಾಗ್ ಹ್ಯಾಸ್ ಬಿನ್ ವೇವ್ಡ್. ಆ ಫ್ಲ್ಯಾಗ್ ಆಲ್ರೆಡಿ ವೇವ್ ಮಾಡಾಗಿದೆ. ಇಟ್ ಇಸ್ ಟೈಮ್ ಟು ರನ್, ಇಟ್ ಇಸ್ ಟೈಮ್ ಟು ಗೋ, ಇಟ್ ಇಸ್ ಟೈಮ್ ಟು ಡೂ, ಇಟ್ ಇಸ್ ಟೈಮ್ ಟು ಅಚೀವ್, ಇಟ್ ಇಸ್ ಟೈಮ್ ಟು ಫೇಸ್ ಯೋರ್ ಫಿಯರ್. ಗ್ರೂಪ್ ನಂಬರ್ 2. ಸೊ ತುಂಬ ಕಾಲ ನಾವು ಸೇಫಾಗಿರೋದಕ್ಕೆ, ನಮ್ಮನ್ನು ನಾವು ಸೇಫಾಗಿ ಇಟ್ಕೊಂಡಿದ್ದೀವಿ ಅಂತಂದರೆ ಆಬ್ಸಲ್ಯೂಟ್ಲಿ ಅದರಂಥ ಸುಳ್ಳು ಬೇರೆ ಇನ್ಯಾವುದೂ ಇಲ್ಲ. ಎಲ್ಲೂ ನಾವು ಸೇಫ್ ಆಗಿರೋದಕ್ಕೆ ಅಂದರೆ ನಾನು ಯಾವತ್ತಿಗೂ ಫೇಲ್ ಆಗೋದಿಲ್ಲ, ಅಥವಾ ಯಾರ ದೃಷ್ಟಿನಲ್ಲೂ ಅಥವಾ ಎಲ್ಲರನ್ನೂ ಖುಷಿಯಾಗಿ ಇಟ್ಕೊಂಡಿರ್ತೀನಿ, ಅದು ಸಾಧ್ಯನೇ ಇಲ್ಲದೆ ಇರೋವಂಥ ಮಾತು. ನೀವು ಮನೆಯಲ್ಲೇ ಕೂತಿದ್ರು ಹೊರಗಡೆ ಎಷ್ಟೊಂದು ಜನ ನಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ. ಸೊ ನೀವು ಒಳ್ಳೇದು ಮಾತಾಡಿದ್ರು ಮಾತಾಡ್ಕೊಳ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ಕೊಳ್ತಾರೆ, ನೀವು ಸುಮ್ಮನೆ ಇದ್ರೂ ಮಾತಾಡ್ಕೊಳ್ತಾರೆ, ನೀವು ಅಚೀವ್ ಮಾಡಿದ್ರು ಮಾತಾಡ್ಕೊಳ್ತಾರೆ, ನಿಮ್ಮ ಹತ್ರ 1 ಕೋಟಿ ದುಡ್ಡಿದೆ, 3 ಕೋಟಿ ಮನೆ ತೊಗೊಂಡಿದ್ದೀರಾ ಅಂದರೂ ಮಾತಾಡ್ಕೊಳ್ತಾರೆ, ನಾವು ಬರೀ ಒಂದು ಟೆಂಟ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಮಾನು ಇಟ್ಕೊಂಡು ಜೀವನ ಮಾಡ್ತಿದ್ದೀವಿ ಅಂದ್ರೂ ಮಾತಾಡ್ಕೊಳ್ತಾರೆ. ಸೊ ಎನಿ ಪಾಸಿಬಲ್ ಆಪ್ಷನ್ಸ್ ಜನರು ಮಾತಾಡ್ಕೊಳ್ತಾರೆ. ಸೊ ಡೋಂಟ್ ವರಿ ಯಾರು ಏನು ಹೇಳ್ತಾರೆ, ಏನು ಮಾತಾಡ್ಕೊಳ್ತಾರೆ, ಏನು ಅಂದ್ಕೊಳ್ತಾರೆ, ಡೋಂಟ್ ವರಿ ಅಬೌಟ್ ದಟ್, ಜಸ್ಟ್ ಡೂ ಇಟ್ ಅಂತ ಹೇಳ್ತಾ ಇರೋದು. ಈ ಪರ್ಟಿಕ್ಯುಲರ್ ಮೆಸೇಜ್ ಎಲ್ಲರಿಗೂ ಅನ್ವಯಿಸದೇ ಇರ್ಬೋದು, ಬಟ್ ಯಾರಿಗೆ ಅನ್ವಯಿಸ್ತಾ ಇದೆ ಐ ನೋ ನಿಮಗೆ ಆ ಮೋಟಿವೇಶನ್ನು, ಆ ಧೈರ್ಯ ನಿಮಗೆ ಸಿಗ್ತಾ ಇದೆ ಅಂತ ನನಗೆ ಐ ಕ್ಯಾನ್ ಫೀಲ್ ದ್ಯಾಟ್. ಕೆಲವ್ರಿಗೆ ಇದು ನಿಮ್ಮದೇ ಆದಂಥದ್ದೇನು ಶುರು ಮಾಡೋದ್ರ ಬಗ್ಗೆ ಅಲ್ಲ, ಅಂದರೆ ಇದು ನಿಮ್ಮ ಜೀವನನ ನೀವು ರೂಪಿಸ್ಕೊಳ್ಳೋಕ್ಕೆ ಬೇಕಾಗಿರೋಂಥ ಧೈರ್ಯದ ಬಗ್ಗೆ ಮಾತಾಡ್ತಾ ಇರೋದು. ಸೊ ಯಾವಾಗ್ಲೂ ಆ ಫ್ರೀಡಮ್ ಇಲ್ದಿರ ಅಥವಾ ಎಲ್ಲರೂ ಏನು ಹೇಳ್ತಿದ್ದಾರೆ ಅದನ್ನೇ ಮಾಡ್ತಾ ಇರೋವಂಥ ಪರಿಸ್ಥಿತಿ ಆಗಿದ್ದರೆ, ಅಥವಾ ರೀಸೆಂಟಾಗಿ ನೀವು ಅಳ್ತಿದ್ರೆ ನನಗೆ ಬೇಕಾಗಿರೋವಂಥ ಫ್ರೀಡಮ್ ಇಲ್ಲ ಅಂತ ಹೇಳಿ, ಬಿಕಾಸ್ ಐ ಆಮ್ ಸೀಯಿಂಗ್ ಕೆಲವರು ಓಕೆ ಸಾರಿ ಗ್ರೂಪ್ ನಂಬರ್ 2 ನಿಮ್ಮ ವಿಡಿಯೋನ ಡಿಸ್ಕನೆಕ್ಟ್ ಮಾಡಿ ಹಾಫ್ ಆನ್ ಅವರ್ ಆದಮೇಲೆ ಮತ್ತೆ ರೆಕಾರ್ಡ್ ಮಾಡ್ತಾ ಇರೋದು ಅಥವಾ ರೆಸ್ಯೂಮ್ ಮಾಡ್ತಾ ಇರೋದು ನಿಮ್ಮ ರೆಕಾರ್ಡಿಂಗ್ನ. ನಿಮ್ಮ ರೀಡಿಂಗ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಇತ್ತು, ಯಾರೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನೆಗೆ ಬಂದರು. ನಮ್ಮ ಆ ನಾಯ್ಸ್ ಕೇಳಿದರೆ ಲಾಸ್ಟ್ ಸೆಗ್ಮೆಂಟಲ್ಲಿ ದೆರ್ ವಾಸ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್. ಸೊ ಐ ಅಪಾಲಜೈಸ್ ಫಾರ್ ದ್ಯಾಟ್. ಬಟ್ ಡೆಫಿನೆಟ್ಲಿ ನಿಮ್ಮ ರೀಡಿಂಗ್ ಮಾಡಬೇಕಾದ್ರೆ ಇಷ್ಟೊಂದು ಡಿಸ್ಟರ್ಬೆನ್ಸ್ ಆಗ್ತಾ ಇರೋದು, ಸೊ ನಿಮ್ಮ ಮನಸ್ಸಲ್ಲಿರುವಂಥ ಗೊಂದಲದ ಬಗ್ಗೆ ಮಾತಾಡ್ತಿರ್ಬೋದು, ಅಥವಾ ಹೊರಗಡೆಯಿಂದ ಎಕ್ಸ್ಟರ್ನಲ್ಲಿ ಬರ್ತಾ ಇರುವಂಥ ಡಿಸ್ಟರ್ಬೆನ್ಸಿಂದ ನಿಮ್ಗೆ ಆಗ್ತಾ ಇರುವಂಥ ಕನ್ಫ್ಯೂಷನ್ ಬಗ್ಗೆ ಮಾತಾಡ್ತಾ ಇರ್ಬೋದು. ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಕನಸುಗಳನ್ನ ಅಥವಾ ನಿಮ್ಮನ್ನು ನೀವು ಬಿಟ್ಕೊಡ್ದಿರಾ, ಡಿಸ್ಟರ್ಬೆನ್ಸ್ ಆದರೂ ಪರವಾಗಿಲ್ಲ, ಆಬ್ಸ್ಟಿಕಲ್ಸ್ ಬಂದರೂ ಪರವಾಗಿಲ್ಲ, ಐ ಆಮ್ ಗೋಯಿಂಗ್ ಟು ರೀಸ್ಟಾರ್ಟ್, ಐ ಆಮ್ ಗೋಯಿಂಗ್ ಟು ರೀಡೂ, ಐ ಆಮ್ ಗೋಯಿಂಗ್ ಟು ರೀಅರೇಂಜ್. ಬಟ್ ಏನೇ ಆದ್ರೂ ನನ್ನ ಆ ಕನಸನ್ನು ಅಥವಾ ನನ್ನ ಜೀವನನ ನಾನು ಯಾವ ರೀತಿ ರೂಪಿಸ್ಕೊಳ್ಬೇಕೋ ಅದನ್ನು ಯಾವುದೇ ಕಾರಣಕ್ಕೂ
ನಾನು ಬಿಡ್ದಿರ ಐ ಕಂಟಿನ್ಯೂ ಅನ್ನೋ ಥರ ಒಂದು ಫೀಲಿಂಗು ನಿಮ್ಮ ಗ್ರೂಪನ್ನ ರೀಡಿಂಗ್ ಮಾಡಬೇಕಾದ್ರೆ. ಯಾಕೆಂದರೆ ಐ ವಾಸ್ ವೆರಿ ಡಿಸ್ಟರ್ಬ್ಡ್. ಯೂಶ್ವಲಿ ನಾನು ರೀಡಿಂಗ್ ಮಾಡಬೇಕಾದ್ರೆ ಎಲ್ಲ ಆಲೋಚನೆ ಮಾಡಿ ಟೈಮಿಂಗ್ನ ರೆಡಿ ಮಾಡಿಕೊಂಡು ಮಾಡ್ತೀನಿ, ಸೊ ದಟ್ ವಿ ಡೋಂಟ್ ಹ್ಯಾವ್ ಎನಿ ಡಿಸ್ಟರ್ಬೆನ್ಸಸ್ ರೀಡಿಂಗ್ ಮಧ್ಯದಲ್ಲಿ ಅಂತ ಹೇಳಿ. ಯಾಕೆಂದರೆ ಆ ಫ್ಲೋ ಕಟ್ಟಾದರೆ ಮತ್ತೆ ಮೆಸೇಜಸ್ ಬರೋದು ಇಟ್ ವಿಲ್ ಬಿಕಮ್ ವೆರಿ ವೆರಿ ಡಿಫಿಕಲ್ಟ್. ಸೊ ಯಾ, ನಿಮ್ಮ ಗ್ರೂಪಲ್ಲಿ ದೇರ್ ವಾಸ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಆ್ಯಂಡ್ ಐ ಹ್ಯಾಡ್ ಟು ಟೇಕ್ ಅ ಬ್ರೇಕ್. ಮತ್ತು ನಾನು ರಿಅಲೈನ್ ಮಾಡಿ ಮತ್ತೆ ಮೆಡಿಟೇಟ್ ಮಾಡಿ ನಿಮಗೆ ರೀಡಿಂಗ್ ಮಾಡ್ತಾ ಇರೋದು. ಸೊ ಬ್ಯೂಟಿಫುಲಿ ಆ ಪಾರ್ಟ್ ಮಿಸ್ ಆಗಿ ಅಥವಾ ಡಿಸ್ಟರ್ಬ್ ಆದಮೇಲೆ ಬರ್ತಾ ಇರೋವಂಥ ಕಾರ್ಡ್ ಬಂದು ಯು ಆರ್ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್. ಏನೇ ಪ್ರಾಬ್ಲಮ್ಸ್ ಇದ್ರೂ ಅಥವಾ ಏನೇ ಡಿಸ್ಟರ್ಬೆನ್ಸ್ ಇದ್ರೂ, ಹೊರಗಡೆಯಿಂದ ಯಾವುದೇ ಥರ ಇನ್ಫ್ಲೂಯೆನ್ಸಸ್ ಇದ್ರೂ, ನಿಮಗೆ ಏನೇ ಅಡೆತಡೆಗಳಿದ್ರೂ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮ ಏಂಜಲ್ಸು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು, ನಿಮ್ಮನ್ನ ಗೈಡ್ ಮಾಡ್ತಾ ಇರೋದು, ನೀವು ತಲುಪಬೇಕಾಗಿರುವಂಥ ಡೆಸ್ಟಿನೇಷನ್ಗೆ ನಿಮ್ಮನ್ನ ತಲುಪಿಸ್ತಾ ಇರೋವಂಥದ್ದು. ದೇರ್ ಇಸ್ ಲಾಡ್ ಆಫ್ ಸಪೋರ್ಟ್ ನಿಮಗೆ ಈ ಸಮಯದಲ್ಲಿ. ಐ ವಾಸ್ ವೆರಿ ಹ್ಯಾಪಿ. ಮತ್ತು ರೆಕಾರ್ಡ್ ಮಾಡೋಕ್ಕೆ ಕೂತ್ಕೊಂಡಾಗ ಈ ಕಾರ್ಡ್ ಜಂಪ್ ಆದಾಗ ಆ್ಯಂಡ್ ಐ ಆಲ್ಸೋ ಫೆಲ್ಟ್ ವೆರಿ ಕಂಫರ್ಟಬಲ್. ಈ ಕಾರ್ಡ್ ಬಂದಾಗ ಓಕೆ, ದೇರ್ ಆರ್ ಲಾಡ್ ಆಫ್ ಏಂಜಲ್ಸ್ ಈ ಸಮಯದಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇರೋದು. ಅಬ್ಸ್ಟಿಕಲ್ಸ್ ಬಂದ್ರೂ ಅಥವಾ ಏನೇ ಅಡೆತಡೆಗಳು ಅಥವಾ ತೊಂದರೆಗಳು, ಹೊರಗಡೆಯಿಂದ ಇನ್ಫ್ಲೂಯೆನ್ಸಸ್ ಬಂದ್ರೂ ನಮಗೆ ಬೆಂಬಲವಾಗಿ, ನಮಗೆ ಸಪೋರ್ಟಾಗಿ ನಮ್ಮ ಫ್ಯಾಮಿಲಿ, ನಮ್ಮ ಸ್ಪಿರಿಟ್ ಫ್ಯಾಮಿಲಿ ನಮ್ಮ ಜೊತೆ, ನಮ್ಮ ಏಂಜಲ್ಸ್, ನಮ್ಮ ಗಾರ್ಡಿಯನ್ ಏಂಜಲ್ ನಮ್ಮ ಜೊತೆ ಇರೋದಕ್ಕೆ ಈ ಕಾರ್ಡ್ನ ಕೊಟ್ಟು ನಮಗೆ ಸಮಾಧಾನನ ಮಾಡಿದ್ದಕ್ಕಾಗಿ ಐ ಆಮ್ ರಿಯಲಿ ಗ್ಲ್ಯಾಡ್ ಆ್ಯಂಡ್ ಗ್ರೇಟ್ಫುಲ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ, ನಮ್ಮ ಏಂಜಲ್ಸ್ಗೆ, ನಮ್ಮ ಗೈಡ್ಸಿಗೆ. ಸೊ ದಟ್ ಈಸ್ ದ ಬಿಗ್ ಮೆಸೇಜ್ ನಿಮಗೆ ಗ್ರೂಪ್ ನಂಬರ್ 2. ಸೊ ಏನೇ ಪ್ರಾಬ್ಲಮ್ಸ್ ಇದ್ರೂ ಅಥವಾ ನಿಮಗೆ ಆ ಭಯ ಇದ್ರೂ, ದಿಸ್ ಈಸ್ ದ ಟೈಮ್ ನೀವು ಆ ಭಯನ ಫೇಸ್ ಮಾಡೋದು ಮತ್ತು ನಿಮಗೆ ಬೇಕಾಗಿರುವಂಥ ಲೈಫ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದು ಆ್ಯಂಡ್ ದೆನ್ ಟು ಗೋ ಫಾರ್ವರ್ಡ್, ಟು ಟೇಕ್ ಆ್ಯಕ್ಷನ್ ಆ್ಯಂಡ್ ಟು ಡೂ ಇಟ್ ಎನಿವೇ, ಫೇಸ್ ಯುವರ್ ಫಿಯರ್ಸ್. ಎಲ್ಲದಕ್ಕೂ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟೈಮು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳೋ ಅಂಥ ಸಮಯ ಇದು. ನಿಮ್ಮ ಬಗ್ಗೆ ನೀವು ಯಾರು ಅಂತ ನಿಮ್ಮನ್ನು ನೀವು ಪರಿಚಯ ಮಾಡ್ಕೊಳ್ಳೋ ಅಂಥ ಸಮಯ. ನಿಮ್ಮನ್ನು ನೀವು ತುಂಬ ಇಗ್ನೋರ್ ಮಾಡಿದರೆ ಇತ್ತೀಚೆಗೆ ನಿಮ್ಮನ್ನು ನೀವು ನೋಡ್ಕೊಳ್ಳೋ ಅಂಥ ಸಮಯ. ನಿಮ್ಮ ಸೆಲ್ಫ್ ಲವ್, ನಿಮ್ಮ ಸೆಲ್ಫ್ ಕೇರ್, ನಿಮ್ಮ ಆರೋಗ್ಯ ಯಾವ ರೀತಿ ಇದೆ ಇದ್ರ ಬಗ್ಗೆ ಎಲ್ಲ ನೀವು ಸ್ವಲ್ಪ ಕಾಳಜಿ ವಹಿಸುವಂಥ ಸಮಯ. ಲೈಕ್ ಕಾರ್ಡ್ಸ್ ಆರ್ ಫಾಲಿಂಗ್ ಎವ್ರಿವೇರ್. ನಿಮ್ಮ ಗ್ರೂಪಲ್ಲಿ ಎನರ್ಜಿ ಡೆಫಿನೆಟಾಗಿ ಡಿಸ್ಟರ್ಬ್ ಆಗಿರೋ ಥರ ಇದೆ. ದ ಫಸ್ಟ್ ಕಾರ್ಡ್ ಇಸ್ ಜಡ್ಜ್ಮೆಂಟ್. ಮತ್ತು ಈ ಕಾರ್ಡಲ್ಲೂ ನೀವು ನೋಡ್ತಾ ಇದ್ರೆ ದರ್ ಇಸ್ ಲಾಡ್ ಆಫ್ ಫ್ರೀಡಮ್ ಆ್ಯಂಡ್ ಲಿಬರೇಷನ್. ಇದು ನಮ್ಮ ಸೋಲ್ ಲಿಬರೇಟ್ ಆಗಿರೋದು, ಫ್ರೀ ಆಗಿರೋದು, ನಮಗೆ ಬೇಕಾಗಿರೋದು ಅಂಥ ಕೆಲಸನ ಅಥವಾ ಐಡಿಯಾನ ಅಥವಾ ಬಿಸ್ನೆಸ್ನ ಅಥವಾ ವಾಟ್ ಎವರ್ ದಟ್ ವಿ ವಾಂಟ್ ಟು ಎಕ್ಸ್ಪ್ಲೋರ್, ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮಗೆ ನಾವು ಪರ್ಮಿಷನ್ ಕೊಡ್ತಾ ಇರೋವಂಥ ಒಂದು ಕಾರ್ಡ್ ಅದು. ದಿಸ್ ಕಾರ್ಡ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್, ಹೊರಗಡೆಯಿಂದ ಡಿಸ್ಟರ್ಬೆನ್ಸಸ್ಸು, ಹೊರಗಡೆಯಿಂದ ಲೈಕ್ ನೆಗೆಟಿವ್ ಕಮೆಂಟ್ಸು ಅಥವಾ ನಮ್ಮನ್ನು ಡಿಮೋಟಿವೇಟ್ ಮಾಡುವಂಥದ್ದು ಅಥವಾ ನಮ್ಮನ್ನು ನಾವೇ ಡಿಮೋಟಿವೇಟ್ ಮಾಡ್ಕೊಳ್ಳುವಂಥದ್ದು, ನಮ್ಮನ್ನು ನಾವೇ ಶೈನ್ ಆಗೋದಕ್ಕೆ ಬಿಡದೇ ಇರೋವಂಥದ್ದು, ಲೈಕ್ ನಮಗೆ ನಾವೇ ಕ್ರಿಟಿಸೈಸ್ ಮಾಡ್ಕೊಳ್ಳುವಂಥದ್ದು, ನನ್ನ ಕೈಲಿ ಇದಾಗತ್ತಾ, ನನ್ನ ಕೈಲಿ ಇದಾಗಲ್ವಾ ಅನ್ನೋ ಥರ. ಸೊ ದಿಸ್ ಈಸ್ ಸೆಲ್ಫ್ ಸ್ಯಾಬೊಟಾಜಿಂಗ್. ಅಂದರೆ ನಮಗೆ ಗೊತ್ತು ಇದು ಸ್ವಲ್ಪ ನಮ್ಮನ್ನು ನಾವು ಪುಷ್ ಮಾಡಿದರೆ, ಈ ಫಿಯರ್ನ ಫೇಸ್ ಮಾಡಿದರೆ ಅಥವಾ ಇದನ್ನು ನಾವು ಮಾಡಿದಾಗ ನಮಗೆ ಬೇಕಾಗಿರುವಂಥದ್ದನ್ನು ನಾವು ಪಡಿಬೋದು ಅಂಥೇಳಿ, ಬಟ್ ನಾವು ಅದನ್ನು ಮಾಡ್ತಿರಲ್ಲ. ಸೊ ಅದನ್ನು ನೆನಪಿಸ್ತಾ ಇರೋದು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈ ಸಮಯದಲ್ಲಿ. ಸೊ ಡೂ ಇಟ್. ನಿಮಗೆ ಗೊತ್ತಿದೆ ಆಲ್ರೆಡಿ ನೀವು ಏನು ಮಾಡಬೇಕು ಅಂತ ಹೇಳಿ, ಬಟ್ ನೀವು ಮಾಡದೇ ಇರೋದು ಅಥವಾ ನಾವು ಮಾಡೋದಕ್ಕೆ ಹಿಂಜರಿತಾ ಇರೋದು ನಮ್ಮ ಗ್ರೋತನ್ನ ಅಥವಾ ನಮ್ಮ ಲೈಫ್ ಚೇಂಜ್ ಆಗೋದನ್ನು ತಡೀತಾ ಇರೋದು. ನಮಗೆ ನಾವು ಪರ್ಮಿಷನ್ ಕೊಡದೇ ಇರೋವಂಥ ಒಂದೇ ಒಂದು ವಿಚಾರ ಮಾತ್ರ. ಆ್ಯಂಡ್ ದೆನ್ ವಿ ಹ್ಯಾವ್ ಚಾರಿಯಟ್. ದಿಸ್ ಇಸ್ ದ ಟೈಮ್ ಟು ಟೇಕ್ ಆ್ಯಕ್ಷನ್ ಗ್ರೂಪ್ ನಂಬರ್ 2. ಲೈಕ್ ಎಲ್ಲ ಕಾರ್ಡಲ್ಲೂ ನಿಮಗೆ ಹೇಳ್ತಾ ಇರೋವಂಥದ್ದು ಫೇಸ್ ಯುವರ್ ಫಿಯರ್, ಟೇಕ್ ಆ್ಯಕ್ಷನ್ಸ್, ಡೂ ಇಟ್ ಎನಿವೇ. ಲೈಕ್ ದ ಟೈಮ್ ಇಸ್ ವೆರಿ ವೆರಿ ರೈಟ್ ಫಾರ್ ಯು ಗ್ರೂಪ್ ನಂಬರ್ 2. ಈ ಸಮಯದಲ್ಲಿ ನೀವು ಅಂದ್ಕೊಂಡಿರೋದನ್ನು ಮಾಡೋದಕ್ಕೆ, ಫಾಲೋ ಮಾಡೋದಕ್ಕೆ ತುಂಬ ಒಳ್ಳೆ ಟೈಮ್ ಪೀರಿಯಡ್ ಇದು ನಿಮ್ಮ ಲೈಫಲ್ಲಿ. ಆ್ಯಂಡ್ ಆಲ್ಸೋ ವಿತ್ ಕ್ವೀನ್ ಆಫ್ ಕಪ್ಸ್ ಗ್ರೂಪ್ ನಂಬರ್ 2 ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವು ಕೇಳಿರೋವಂಥ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಆಲ್ರೆಡಿ ಇದೆ. ನಿಮಗೆ ಆಲ್ರೆಡಿ ಗೊತ್ತಿದೆ ನೀವು ಏನು ಮಾಡಬೇಕು ಅಂತ ಹೇಳಿ. ನಿಮ್ಮ ಇಂಟ್ಯೂಷನ್ ನಿಮಗೆ ಆಲ್ರೆಡಿ ಮೆಸೇಜಸ್ನ ಕೊಡ್ತಿರ್ಬೋದು ಅಥವಾ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಐ ನೋ ಇದನ್ನು ಮಾಡಬೇಕು, ಐ ನೋ ಈ ಆ್ಯಕ್ಷನ್ ತೊಗೊಳ್ಬೇಕು, ಐ ನೋ ಇಂಥವರಿಗೆ ಕಾಲ್ ಮಾಡಬೇಕು, ಐ ನೋ ಅದೇನಾಗುತ್ತೆ ನೋಡೋಣ ಅಂತ ಹೇಳಿ ನಾನು ಮುಂದೆ ಹೋಗಬೇಕು. ಬಟ್
ಯಾಕೆ ನನಗೆ ನಾನು ಪರ್ಮಿಷನ್ ಕೊಡ್ತಿಲ್ಲ ನಾನು ಮುಂದೆ ಹೋಗೋದಕ್ಕೆ, ನಾನು ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ನಿಮಗೆ ತೋರಿಸ್ತಾ ಇರೋಂಥ ನಂಬರು 555. ಇಟ್ ಈಸ್ ಟೈಮ್ to take action. It is time to march forward and to do it anyway, to face your fear. Group number 2. ಸೊ ಇದೆಲ್ಲ ನಿಮ್ಮ ಪರಿಸ್ಥಿತಿ ಬಗ್ಗೆ ಅಥವಾ ನಿಮ್ಮ ಮನಸ್ಸಲ್ಲಿರೋ ಗೊಂದಲದ ಬಗ್ಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಮಾತಾಡ್ತಾ ಇರೋದು. ಫೈನಲ್ ಆಗಿ ನಿಮ್ಮ ಮೆಸೇಜು, ಫಾಲೋ ಯುವರ್ ಹಾರ್ಟ್, ಫಾಲೋ ಯುವರ್ ಇಂಟ್ಯೂಷನ್. ಯಾಕೆಂದರೆ ದೆರ್ ಇಸ್ ಸಮಥಿಂಗ್ ನಿಮ್ಮ ಸೋಲ್ ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಬಂದಿರೋದು. ಸೊ ಅಷ್ಟೊಂದು ಆಲೋಚನೆ ಮಾಡಬೇಡಿ, ಅಷ್ಟೊಂದು ಓವರ್ ಥಿಂಕ್ ಮಾಡಬೇಡಿ. ಡೋಂಟ್ ಓವರ್ ಥಿಂಕ್, ಜಸ್ಟ್ ಡೂ ಇಟ್. ಓಕೆ, ಸೊ ಲಾಜಿಕಲಿ ತೊಗೊಳ್ಬೇಕಾಗಿರೋಂಥ ಸ್ಟೆಪ್ಸು, ಪ್ರೋಸ್ ಕಾನ್ಸ್ ಎಲ್ಲ ವೇ ಮಾಡಿನೂ ನಾವಿನ್ನೂ ಆಲೋಚನೆ ಮಾಡಿಕೊಂಡೇ ನಾವು ಟೈಮ್ ಸ್ಪೆಂಡ್ ಮಾಡ್ತಿದ್ರೆ, ಇಟ್ ಇಸ್ ಟೈಮ್. ಎನಫ್ ಇಸ್ ಎನಫ್. ಇಟ್ ಇಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ಓಕೆ, ಸೊ ಅದು ನಿಮಗೆ ಇವತ್ತು ಬರ್ತಾ ಇರೋಂಥ ಮೆಸೇಜಸ್ಸು. ಗ್ರೂಪ್ ನಂಬರ್ 2, ರಿಲ್ಯಾಕ್ಸ್ ಆ್ಯಂಡ್ ಫಾಲೋ ಯುವರ್ ಹಾರ್ಟ್. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಅಫರ್ಮೇಷನ್ಸ್ನ ಕಮೆಂಟ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿರ್ತದೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಫಾಲೋ ಯುವರ್ ಹಾರ್ಟ್, ಫಾಲೋ ಯುವರ್ ಇಂಟ್ಯೂಷನ್ ಆ್ಯಂಡ್ face your fears. Do it. Okay, just do it. Don't overthink. Love you all. Take care. Bye bye.